ಎಲ್ರಿಗೂ ಕಲಬುರಗಿ ಜನಧ್ವನಿ ಪೇಜ್ಗೆ ಸ್ವಾಗತ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿದೆ. ಹಾಗೆಯೇ ಗುಲ್ಬರ್ಗಾ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಮೇ 7ರಂದು ನಡೆಯಲಿದೆ. ಸೊ ಈ ಒಂದು ಕ್ಷೇತ್ರದ SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ಕಾಮ್ರೇಡ್ SM ಶರ್ಮಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಕಲಬುರಗಿ ಕ್ಷೇತ್ರದ ಏನಂತಾರೆ ಜ್ವಲಂತ ಸಮಸ್ಯೆಗಳಾಗಲಿ, ಇಲ್ಲಿನ ಒಂದು ವಿಕಾಸದ ಒಂದು ಪರಿಸ್ಥಿತಿ, ಜನರ ಭಾವನೆ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಮೊದಲಿಗೆ ಕಾಮ್ರೇಡ್ SM ಶರ್ಮಾ ಅವರಿಗೆ ಸ್ವಾಗತ. ನಿಮಗೆ ಅಭಿನಂದನೆಗಳು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿಯಾಗಿದ್ದೀರಾ. ಕಾಮ್ರೇಡ್ SM ಶರ್ಮಾ ಅವರು ವಿದ್ಯಾರ್ಥಿ ದೆಸೆಯಿಂದಾನೇ ಹೋರಾಟದಲ್ಲಿ ಭಾಗವಹಿಸ್ತಾ SUCI ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿ, ಜಿಲ್ಲಾ ಸದಸ್ಯರಾಗಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ಹೋರಾಟಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಕಾರ್ಮಿಕ ಹೋರಾಟಗಳಿಗೆ ನಾಯಕತ್ವ ಕೊಟ್ಟಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿನ ಜನರ ಸಮಸ್ಯೆಗಳ ಜೊತೆಗೆ ಅವರು ಎಂದಿಗೂ ನಿಂತಿದ್ದಾರೆ, ಆ ಜನರ ಧ್ವನಿಯಾಗಿದ್ದಾರೆ. ಸೊ ಕಾಮ್ರೇಡ್ SM ಶರ್ಮಾ ಅವರಿಗೆ ಮೊದಲನೇ ಪ್ರಶ್ನೆ ಅಂದರೆ, ಈ ಮತಕ್ಷೇತ್ರದ ಕಲಬುರಗಿಯ ಸಮಸ್ಯೆಗಳು ಅಥವಾ ಈ ಒಂದು ಜಿಲ್ಲೆಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ. ಗುಲ್ಬರ್ಗದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಸೊ ನಾವು ಪಕ್ಷಕ್ಕೇನು ಪ್ರಾರಂಭದಲ್ಲಿ ಆಕರ್ಷಿತರಾಗಿ ಬಂದಿವಿ ಪಕ್ಷದ ವಿಚಾರಕ್ಕೆ. ಆ ಸಂದರ್ಭದಿಂದಲೂ ಕೂಡ ಗುಲ್ಬರ್ಗದಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ. ಈಗ ನಾನು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ತಗೊಂಡ್ರೆ ನೀವು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕನ್ನೋ ಸಮಸ್ಯೆ ಹಾಗೇ ಉಳಿದಿದೆ. ಯಾವ ಸರ್ಕಾರ ಬಂದರೂ ಸಹಿತ ರಾಜ್ಯ ಸರ್ಕಾರ ಭಾಳಷ್ಟು ಚೇಂಜ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಬೆಂಬಲ ಬೆಲೆ ಕೊಡಲಿಲ್ಲ. ಕೇಂದ್ರ ಸರ್ಕಾರ ಕೂಡ ಹಲವಾರು ಸರ್ಕಾರಗಳು ಬಂದವು. ಆದರೂ ಈ ಭಾಗದ ತೊಗರಿ ಅಂತ ಏನು ಹೇಳ್ತೀವಿ, ತೊಗರಿ ನಾಡು, ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಒಂದು ಬೆಳೆ ಅದು. ಅದಕ್ಕೆ ಬೆಂಬಲ ಬೆಲೆ ಇನ್ನೂ ಘೋಷಣೆ ಮಾಡೋಕ್ಕಾಗಿಲ್ಲ. ಆಮೇಲೆ ಈ ಭಾಗದಲ್ಲಿ ಬೇಳೆಕಾಳುಗಳು ಸಿಕ್ಕಾಪಟ್ಟೆ ಬೆಳೀತಾರೆ. ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು, ಇಂಥದ್ದಿಲ್ಲ. ಈ ಒಂದು ಜೋಳ, ಈ ಕಾಳುಗಳಿಗೆ ಕೂಡ ಸರಿಯಾದ ಬೆಂಬಲ ಬೆಲೆ ಕೊಟ್ಟಿಲ್ಲ. ಇದು ಒಂದು ಸಮಸ್ಯೆ ಇದೆ. ಅದಲ್ಲದೆ ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟೋ ಕೂಲಿ ಕಾರ್ಮಿಕರು ಬೆಂಗಳೂರು, ಬಾಂಬೆ, ಹೈದರಾಬಾದ್, ಬೇರೆ ಬೇರೆ ಕಡೆ ಗುಳೆ ಹೋಗುವಂಥ ಸ್ಥಿತಿ ನಮ್ಮ ಗುಲ್ಬರ್ಗ ಯಾದಗಿರಿ ಭಾಗದಲ್ಲಿ ಇದೆ ಸ್ನೇಹಿತರೆ. ಸೊ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಗುಲ್ಬರ್ಗ ಭಾಗಕ್ಕೆ ಉದ್ಭವ ಆಗಿದೆ. ಈ ಸಮಸ್ಯೆ ಬಗ್ಗೆ ಮಿನಿಸ್ಟರ್ಗಳಾಗಿರ್ಬೋದು, ಇಲ್ಲಿರೋ MLA MP ಗಳು, ಜನಪ್ರತಿನಿಧಿಗಳು ಅಂತ ಏನಿದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ. ಆದರೂ ಈ ಸಮಸ್ಯೆನ ಅವರು ಬಗೆಹರಿಸಕ್ಕೆ ಮಾಡಿಲ್ಲ. ಅದು ಬಿಟ್ಟರೆ ಶಿಕ್ಷಣದ ವ್ಯಾಪಾರೀಕರಣ ನಾವು ನೋಡ್ತಾ ಇದ್ವಿ. ಬೆಂಗಳೂರು ಬಿಟ್ಟರೆ ನನ್ನ ತಿಳುವಳಿಕೆ ಪ್ರಕಾರ ಗುಲ್ಬರ್ಗನೇ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಬಲಿಯಾಗುವಂಥ ಜಿಲ್ಲೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಬಡ ಮಕ್ಕಳು ಉನ್ನತವಾಗಿರುವ ಶಿಕ್ಷಣ ತಗೊಳಕ್ಕೆ ಆಗ್ತಾ ಇಲ್ಲ. ಸರ್ಕಾರದ ಫೀಸ್ಗಳು ಜಾಸ್ತಿ ಆಗಿದೆ ಇಡೀ ರಾಜ್ಯದಾದ್ಯಂತ. ಅದು ಬಿಟ್ಟು ಇವತ್ತು ಪ್ರೈವೇಟೈಸೇಷನ್ ಏನು ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ನೀತಿಗಳನ್ನಂತೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಗೊಂಡು ಬರ್ತಾ ಇದ್ದಾವೆ. ಇದರ ಪರಿಣಾಮವಾಗಿ ಇವತ್ತು ಗುಲ್ಬರ್ಗ ಭಾಗದಲ್ಲೂ ಕೂಡ ಶಿಕ್ಷಣದ ವ್ಯಾಪಾರೀಕರಣ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮೂಲಭೂತ ಸೌಕರ್ಯಗಳು, ಕುಡಿಯ ನೀರಿನ ಸಮಸ್ಯೆ, ಪ್ರತಿ ಸಲನೂ ಕೂಡ ನೀರಿನ ಸಮಸ್ಯೆ ಗುಲ್ಬರ್ಗಕ್ಕೆ ಅದು ಒಂದು ಕಾಡುವಂಥ ಶಾಪವಾಗಿ ಪರಿಣಾಮ ಆಗಿದೆ. ಸೊ ಇದು ಇರೋದಿಲ್ಲ. ಕುಡಿಯ ನೀರಿನ ಸಮಸ್ಯೆ, ಮೂಲಭೂತ ಸೌಕರ್ಯಗಳು, ರೋಡ್ಗಳಾಗಿರ್ಬೋದು, ಡ್ರೈನೇಜ್ ಸಮಸ್ಯೆಗಳು, ಇಂಥ ಸಮಸ್ಯೆಗಳು ಎಲ್ಲ ಕಡೆ ಇದೆ. ಇಲ್ಲಿ HKDB ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಬೋರ್ಡ್ ಅಂತ ಏನಿದೆ, ಆ ಬೋರ್ಡ್ ಇದ್ದರೂ ಸಹಿತ ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗಿಲ್ಲ. ಇಷ್ಟು ಈ ಭಾಗದ ಕುರಿತಾಗಿ ನನಗೆ ಹೇಳ್ಬೇಕನ್ಸುತ್ತೆ. ಈಗ ಹಲವಾರು ವರ್ಷದಿಂದ ನೋಡ್ತಾ ಇರೋದು ಮೂಲಭೂತ ಸಮಸ್ಯೆಗಳು ಇನ್ನೂ ಇದಾವೆ, ಅವೇ ಜ್ವಲಂತ ಸಮಸ್ಯೆಗಳು ಅಂತ ಹೇಳಿದ್ರಿ. SUCI ಕಮ್ಯುನಿಸ್ಟ್ ಪಕ್ಷದಿಂದ ಈ ಸಮಸ್ಯೆಗಳ ವಿರುದ್ಧ ಹೋರಾಟಗಳು ನಡೆದಿರೋದು, ಆಮೇಲೆ ಆ ಹೋರಾಟದ ಒಂದು ಪ್ರತಿಫಲ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಹೇಳ್ತೀವಿ. ಈ ಭಾಗದಲ್ಲಿ ಇನ್ನೊಂದು ಸಮಸ್ಯೆ ಅಂತಂದರೆ ರೈಲ್ವೆ ಸೌಕರ್ಯಗಳು. ನಾವು ಈ ಭಾಗದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ಕುಡಿಯ ನೀರಿಂದಾಗಿರ್ಬೋದು, 84-85 ದಶಕದಲ್ಲಿ ಗುಲ್ಬರ್ಗಕ್ಕೆ ನೀರಿನ ಒಂದು ದೊಡ್ಡ ಬರಗಾಲ ಅಂತೂ ಪರಿಣಾಮ ಆಯಿತು. ಇಲ್ಲಿ ಹಳೆಯವರಾಗಿರ್ತಕ್ಕಂಥ ಹಿರಿಯರಾಗಿರುವ ಗುಲ್ಬರ್ಗ ಜನತೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲೇ ನಾವು ಲಕ್ಷಾಂತರ ಜನಗಳನ್ನು ಬೀದಿಗಿಳಿಸಿ ಹೋರಾಟನ ಮಾಡಿದ್ವಿ, ಕುಡಿಯ ನೀರು ಕೊಡಬೇಕು ಅಂತ. ಸೊ ಹೋರಾಟ ಆದಮೇಲೆ ಆ ಹೋರಾಟ ಯಶಸ್ವಿ ಕೂಡ ಮಾಡಿದ್ವಿ. ಇವತ್ತೇನು ಭೀಮಾ ಪ್ರಾಜೆಕ್ಟ್ ಇದೆ, ಬೆಣ್ಣೆತೊರೆ ಇದೆ, ಇವೆಲ್ಲರೂ ಕೂಡ ಹೋರಾಟದ ಪರಿಣಾಮದಿಂದ ಆಗಿರುವಂಥದ್ದು. ಯಾವುದೇ MLA MP ಗಳು ಅಥವಾ ಅಧಿಕಾರಿಗಳು ಇದನ್ನು ಜನಗಳಿಗೆ ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥ ಪ್ರಾಜೆಕ್ಟ್ಗಳಲ್ಲ. ಇವು ಜನ ಒತ್ತಡದಿಂದ ಆಗಿರ್ತಂಥ ಪ್ರಾಜೆಕ್ಟ್ಗಳು. ಇವತ್ತೇನು ಜನಸಾಮಾನ್ಯರು ಗುಲ್ಬರ್ಗದ ಜನ ನೀರು ಕುಡಿತಾ ಇದ್ದಾರಪ್ಪ ಅಂತಂದರೆ ಅದು ನಮ್ಮ ಹೋರಾಟಗಳ ಪ್ರತಿಫಲ ಅಂತ ಹೇಳ್ಬೋದು. ಅದಲ್ಲದೆ ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ, ಆಮೇಲೆ ನಿರುದ್ಯೋಗ ಸಮಸ್ಯೆ ವಿರುದ್ಧ ಹಲವಾರು ಸಲ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಆಮೇಲೆ ರೈಲ್ವೆ ಸೌಕರ್ಯ ಸಲುವಾಗಿ ಹೋರಾಟಗಳನ್ನು ಮಾಡಿದ್ದೀವಿ. ರೈಲ್ವೆ ಸೌಕರ್ಯ ಸಲುವಾಗಿ ಹೋರಾಟ ಮಾಡಿದ ಮೇಲೆ ಇವತ್ತೇನು ಸೊಲ್ಲಾಪುರ ಎಕ್ಸ್ಪ್ರೆಸ್ ಹೋಗ್ತಾ ಇದೆ,
ಆಮೇಲೆ ಬಸವ ಎಕ್ಸ್ಪ್ರೆಸ್ ಆಗಿದಾವ, ಇವೆಲ್ಲನೂ ಕೂಡ ನಮ್ಮ ಹೋರಾಟದ ಫಲದಿಂದ ಆಗಿರುವಂಥದ್ದು. ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ಗಳನ್ನು, ಅಂಡರ್ ಬ್ರಿಡ್ಜ್ಗಳನ್ನು ಮಾಡಿದ್ದು ಕೂಡ ನಮ್ಮ ಹೋರಾಟದ ಪರಿಣಾಮ. ಇಲ್ಲೇನೆ ರಾಮ ಮಂದಿರ ಹೋಗಬೇಕಾದ್ರೆ ಜವಳಿಗೆ ರೋಡಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಇದೆ, ಅಂಡರ್ ಪಾಸ್ ಒಂದು, ಅದು ಒಂದೇ ಇತ್ತದು. ಆ್ಯಕ್ಚುಲಿ ಅದು ರೋಡ್ ಅಲ್ಲ, ಅದೊಂಥರ ಆಗಿನ ಕಾಲಕ್ಕೆ ಊರು ಹೊರಗಿರುವಂಥ ಸ್ಟೇಷನ್ಗೆ ಒಂದು ನಾಲಿ ಥರ ಇರುವಂಥ ಒಂದು ಪ್ರದೇಶ ಅದು. ಇವಾಗ ಊರು ದೊಡ್ಡದಾಗ್ಬಿಟ್ಟು ಅಲ್ಲಿ ಅಂಡರ್ ಪಾಸ್ ಹೋಗೋಕ್ಕೆ ಒಂದು ಜಾಗ ಬಿಟ್ಟಿತ್ತು, ಅದು ಒಂದೇ ಥರ ಇತ್ತು. ಅದನ್ನು ಡಬಲ್ ಮಾಡಬೇಕು, ಹೋಗೋದು ಬರೋ ಥರ ಒಂದೇ ಥರ ರೂಟ್ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ ಅಂತೇಳಿ ಆ ಬೇಡಿಕೆಯನ್ನು ಮೊಟ್ಟ ಮೊದಲಿಗೆ ನಮ್ಮ ಪಕ್ಷದ ನಾವುಗಳು, ಅದರಲ್ಲೂ ನಾನು ಇದ್ದೆ ಆ ಹೋರಾಟದಲ್ಲಿ ಪ್ರಾರಂಭದಲ್ಲಿ, ಅದನ್ನು ತಗೊಂಡು ಆ ಹೋರಾಟನ ತಗೊಂಡು ನಾವು ಬರೀ ಗುಲ್ಬರ್ಗ ಅಷ್ಟೇ ಅಲ್ಲ, ರಸ್ತಾರೋಪಗಳನ್ನು ಮಾಡಿದ್ವಿ, ಸಿಗ್ನೇಚರ್ ಕ್ಯಾಂಪೇನ್ಗಳನ್ನು ಮಾಡಿದ್ವಿ. ಆಮೇಲೆ MP ಗಳು ಕರ್ಕೊಂಡು ರೈಲ್ವೆ ಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅವಾಗ ರೈಲ್ವೆ ಮಂತ್ರಿ ಆಗಿದ್ದರು, ಅವ್ರಿಗೆ ಭೇಟಿ ಆಗ್ತೀನಿ. ನಮ್ಮ MP ತರುಣ್ ಮಂಡಲ್ ಅವರಿದ್ದರು, ನಮ್ಮ ಪಕ್ಷದ ಸಂಸದರಾಗಿದ್ದರು ಬೆಂಗಲ್ ಜಯನಗರ ಮತಕ್ಷೇತ್ರದಿಂದ, ಅವರನ್ನು ಕರ್ಕೊಂಡು ಮಮತಾ ಬ್ಯಾನರ್ಜಿ ಭೇಟಿಯಾಗಿ ಇಲ್ಲಿ ತನಕ ಹೋದ್ಮೇಲೆ ಇವಾಗ ಆ ಒಂದು ಕೆಲಸ ಆಗಿಬಿಟ್ಟು ಅದು ಯಶಸ್ವಿನೂ ಕೂಡ ಆಗಿದೆ. ಸೊ ಇಷ್ಟೆಲ್ಲ ಹೋರಾಟಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ವಿ. ಕಾರ್ಮಿಕರ ಸಮಸ್ಯೆಗಳು ತಗೊಂಡು ಹಲವಾರು ಹೋರಾಟಗಳನ್ನು ನಮ್ಮ ಪಕ್ಷದಿಂದಲೇ ಮಾಡಿದ್ದು. ಇವತ್ತೇ ನಮ್ಮ AIUTC ಕಾರ್ಮಿಕ ಸಂಘಟನೆ ಇದೆ, ಆ ಸಂಘಟನೆಯಿಂದ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಕಾರ್ಮಿಕರಿಗೆ ಅಂತೇಳಿ ಈ ಘೋಷಣೆಯನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ನಾವು ಎತ್ತಿದ್ದೀವಿ. ನಮ್ಮ ಪಕ್ಷದ ಸಮೂಹ ಸಂಘಟನೆ AIUTC ಕಾರ್ಮಿಕ ಸಂಘಟನೆಯಿಂದ ಅದರಲ್ಲೂ ಹಾಸ್ಟೆಲ್ ಕಾರ್ಮಿಕರಿಗೆ ಬೆಂಬಲ ಬೆಲೆನೇ ಇರಲಿಲ್ಲ, ಅವರಿಗೆ ಕನಿಷ್ಠ ಬೆಂಬಲ ಬೆಲೆನೇ ಇರಲಿಲ್ಲ. ಅದನ್ನು ಕೊಡಬೇಕು, ಅದೊಂದು ಕಾನೂನು ಇದೆ, ಕಾನೂನು ಇದ್ರೂ ಸಹಿತ ಅದಕ್ಕೆ ಜಾರಿಗೊಳಿಸ್ತಿರಲಿಲ್ಲ, ಅದನ್ನು ಕೊಡಬೇಕಂತ ಕೇಳಿರುವಂಥದ್ದು. ಆಶಾ ವರ್ಕರ್ಸು, ಅಂಗನವಾಡಿ ಕಾರ್ಯಕರ್ತರು, ಇಡೀ ರಾಜ್ಯದ 42,000 ಜನ ಆಶಾ ಕಾರ್ಯಕರ್ತರು ಇದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ. ಆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಜೀವನ ಯೋಗ್ಯವಾಗಿರ್ತಕ್ಕಂಥ ವೇತನ ಕೊಡಬೇಕಂತ ಹಲವಾರು ಸಲ ಹೋರಾಟಗಳನ್ನು ನಾವು ಮಾಡಿದ್ವಿ. ಅದು ನಮ್ಮ ಪಕ್ಷದ ಮಾರ್ಗದರ್ಶನದಲ್ಲಿ ಆಗಿರುವಂಥದ್ದು. 30,000 40,000 ಜನಗಳೆಲ್ಲ ಸೇರಿಸ್ಬಿಟ್ಟು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಮೇಲೆ ಒಂದು ರೀತಿಯಲ್ಲಿ ಅವರಿಗೆ ಇನ್ಸೆಂಟಿವ್ ಜಾಸ್ತಿ ಮಾಡಿದ್ದಾರೆ, 5,000 6,000 ರೂಪಾಯಿ ಸ್ಯಾಲ್ರಿ ಮಾಡಿದ್ದಾರೆ, ಅದು ಕೂಡ ಕಡಿಮೆ. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಬದುಕು ತುಂಬ ಕಷ್ಟ ಇದೆ ಬಗ್ಗೆ. ಸೊ ಅಲ್ಲಿ ನಾವು ಅದನ್ನು ಹೆಚ್ಚಿಗೆ ಮಾಡಬೇಕಂತ ಮತ್ತೆ ಕೂಡ ಹೋರಾಟನ ಮಾಡ್ತಾ ಇದ್ದೀವಿ. ಸೊ ಈ ಥರ ಹೋರಾಟಗಳು ಮಾಡ್ತಾ ಇದ್ದೀವಿ ಗುಲ್ಬರ್ಗದಲ್ಲಿ. ನೀವು ಕಾರ್ಮಿಕ ನಾಯಕರಾಗಿದ್ದೀರಿ. ಸೊ ನಮ್ಮ ದೇಶದ ಕೇಂದ್ರ ಸರ್ಕಾರದ ಇಂದಿನ ಕಾರ್ಮಿಕ ನೀತಿ ಬಗ್ಗೆ ಏನು ಹೇಳ್ಬೇಕಂತೀನಿ? ಸ್ನೇಹಿತರೆ, ಕಾರ್ಮಿಕರ ನೀತಿಗಳು ತುಂಬ ಅತ್ಯಂತ ಜನವಿರೋಧಿ ನೀತಿಗಳನ್ನು ತಗೊಂಡು ಬಂದಿದ್ದಾರೆ. ಇವತ್ತು 44 ಕಾರ್ಮಿಕರು ಪರವಾಗಿರ್ತಕ್ಕಂಥದ್ದು, ಕಾರ್ಮಿಕರಿಗೆ ಒಂದು ರಕ್ಷಣೆ ಕೊಡಬೇಕಾಗಿರತಕ್ಕಂಥ ಒಂದು ಕಾನೂನುಗಳು, 44 ಕಾನೂನುಗಳನ್ನು ತೆಗೆದು 4 ಸಮಿತಿ ಅಂತ ಮಾಡಿದ್ದಾರೆ, ಕಾರ್ಮಿಕ ಸಮಿತಿಗಳಂತ ಮಾಡಿದ್ದಾರೆ. ಅದರಲ್ಲಿ ತುಂಬ ಆ ಸಮಿತಿಗಳಲ್ಲೇ ಹಲವಾರು ತಪ್ಪುಗಳಿದ್ದಾವೆ. ಅದನ್ನು ಕೊಡುವಂಥ ವಿಧಾನ ಕ್ರಮಗಳನ್ನು ಚೇಂಜ್ ಮಾಡಿದ್ದಾರೆ. ಆಮೇಲೆ ಯಾರಿಗೂ ಕೂಡ ಜೀವನ ಭದ್ರತೆ ಅನ್ನೋದಿಲ್ಲ, ಬರೀ ಗುತ್ತಿಗೆ ಕಾರ್ಮಿಕರನ್ನ ನೇಮಕ ಮಾಡುವಂಥ ನೀತಿಯನ್ನು ತೊಗೊಂಡು ಬರ್ತಾ ಇದ್ದಾರೆ. ಖಾಯಂ ಉದ್ಯೋಗ ಅನ್ನೋದಿಲ್ಲ. ಆಮೇಲೆ ಫಿಕ್ಸ್ಡ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಂತ ತೊಗೊಂಡು ಬಂದಿದ್ದಾರೆ. ಸೊ ಅದು ಏನಂತಂದರೆ ನಿಮಗೆ 4 ತಿಂಗಳು ತೊಗೋಬೋದು, 4 ವರ್ಷನೂ ತೊಗೊಳ್ಬೋದು, ಮತ್ತೆ ತೆಗೆದು ಹಾಕುವಂಥದ್ದು, ಅಥವಾ 4 ತಾಸಿನಿಂದ ಸ್ಟಾರ್ಟ್ ಆಗುತ್ತೆ. ಇಂಥ ನೀತಿಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ಸೊ ನೀವು 4 ತಾಸಿನಿಂದ ನಿಮ್ಮ ಕೆಲಸ ಮುಗಿತು ಅಂತ ಕಳಿಸ್ಬೋದು, 4 ದಿವಸ 4 ವರ್ಷ, ಈ ಥರದ್ದು ಒಂದು ಫಿಕ್ಸ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಂತ ತೊಗೊಂಡು ಬರ್ತಾ ಇದ್ದಾರೆ. ಇಂಥ ನೀತಿಗಳು ತೊಗೊಂಡು ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ಕೆಲಸ ತೆಕ್ಕೊಂಡು ಮನೆ ಕಳಿಸುವಂಥದ್ದು, ಅದಕ್ಕೆ ಜೀವನ ಭದ್ರತೆ ಅಂತ ಏನು ಹೇಳ್ತೀವಿ, ಒಬ್ಬ ಎಂಪ್ಲಾಯ್ಸ್ ಆದವನಿಗೆ ಜೀವನಿಗೆ ಭದ್ರತೆ ಅನ್ನೋದು ಬೇಕು. ಆ ಸೇವಾ ಭದ್ರತೆ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗೋಗ್ಬಿಟ್ಟಿದೆ. ಅತ್ಯಂತ ಜನವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನುಗಳೇ ಇವತ್ತು ಅನುಸರಿಸ್ತಾ ಇದೆ. ಸೊ ಅದರ ಪರಿಣಾಮವಾಗಿ ಇವತ್ತು ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಸೊ ಬಡತನ ಮತ್ತು ಶ್ರೀಮಂತರ ಅಂತರ ಹೆಚ್ಚಾಗ್ತಾ ಇದೆ. ಇದು ಈ ದೇಶದ ದೊಡ್ಡ ದುರಂತ. ಇದು ಆಗಬಾರ್ದು. ಆದಷ್ಟು ಮತ್ತೆ ಕಾರ್ಮಿಕರು ಸಮಸ್ಯೆಗಳು ಈಡಾಗ್ತಾರೆ, ಅವರು ಜೀವನ ಯೋಗ್ಯ ಇವತ್ತಿನ ಕಂಡೀಷನ್ ತಕ್ಕಂತೆ ಬದುಕೋದು ಕಷ್ಟ ಆಗುತ್ತೆ. ಇವೆಲ್ಲ ಸಮಸ್ಯೆಗಳಿವೆ. ಇವತ್ತಿಗೂ ಕೂಡ ಕನಿಷ್ಠ ವೇತನ ಕೊಡುವಂಥದ್ರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗೋಗ್ಬಿಟ್ಟಿದೆ. ಆಮೇಲೆ ಇವತ್ತು ಜೀವನ ಭದ್ರತೆ ಕೊಡ್ತಕ್ಕಂಥ ಉದ್ಯೋಗನ ಕೊಡ್ತಾ ಇಲ್ಲ, ಪರ್ಮನೆಂಟ್ ಜಾಬನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ಗೆಸ್ಟ್ ಟೀಚರು, ಗೆಸ್ಟ್ ಲೆಕ್ಚರ್ಸ್ ಅಂತ ತೊಗೊಂಡು ಬರ್ತಾ ಇದ್ದಾರೆ. ಆಮೇಲೆ ಬೇರೆ ಇಲಾಖೆಗಳಲ್ಲಿ PW ಬೇರೆ ಇಲಾಖೆಗಳಲ್ಲಿ ಕೂಡ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗುತ್ತಿಗೆ ಕಾರ್ಮಿಕರನ್ನ ನೇಮಕ ಮಾಡ್ತಾ ಇದ್ದಾರೆ. ಇದು ತಪ್ಪಾಗಿರ್ತಕ್ಕಂಥ, ಇದು ಆಗಬಾರ್ದು. ಇದು ಕಾರ್ಮಿಕ ವಿರೋಧಿ ನೀತಿ. ಭಾಳ ಮುಖ್ಯವಾದದ್ದು ಏನಂದರೆ ಇವತ್ತು ಸರ್ಕಾರ ಏನು ಪ್ರೈವೇಟೈಸೇಷನ್ಗೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಇಡೀ ಟೋಟಲ್ ನಮ್ಮ ದೊಡ್ಡ ದೇಶಕ್ಕೆ ಆದಾಯನ ಕೊಡುವಂಥವು ಒಂಥರ ಬಂಗಾರನ ಉತ್ಪಾದನೆ ಮಾಡುವಂಥ ಕ್ಷೇತ್ರಗಳಂತ ಹೇಳ್ತೀವಿ. ರೈಲ್ವೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, LIC ಆಗಿರ್ಬೋದು, ಇವೆಲ್ಲ ದೊಡ್ಡ ಕ್ಷೇತ್ರಗಳು. ವಿಮಾನಯಾನ ಏನಿದೆ ಅದಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಅಂಬಾನಿ, ಅದಾನಿ ಅಂತ ದೊಡ್ಡ ಬಂಡವಾಳಗಾರರಿಗೆ ಇವತ್ತು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಾವು ಮಾರಾಟ ಅಂತಲೇ ಇದನ್ನು ಪದ ಉಪಯೋಗಿಸ್ತೀನಿ. ಅವರು ಅದನ್ನು ಖಾಸಗೀಕರಣ ಅಂತ ಹೇಳ್ತಾರೆ. ನಿಜ, ಖಾಸಗೀಕರಣದ ಇನ್ನೊಂದು ಅರ್ಥ ಮಾರಾಟ ಮಾಡ್ದಂಗೆ. ನೀವು ಅದನ್ನು ಒಯ್ಬಿಟ್ಟು ಅವ್ರ ಜೇಬಿಗೆ ಹಾಕ್ತಿದ್ದೀರ. ಸ್ವಾಮಿ, ಇದು ಈ ಕ್ಷೇತ್ರಗಳನ್ನು 1940 ಯಾವಾಗ ಸ್ವತಂತ್ರ ಭಾರತ ಆಯಿತು, ಯಾವಾಗ ಸರ್ಕಾರ ರಚನೆ ಆಯಿತು, ಆಗಿನಿಂದ ಈ ಕ್ಷೇತ್ರಗಳನ್ನು ಬೆಳೆಸ್ತವ್ರು ಯಾರಪ್ಪ ಅಂದರೆ ಈ ದೇಶದ ಕಾರ್ಮಿಕರು, ರೈತರು ಮತ್ತು ಜನಸಾಮಾನ್ಯರು ಟ್ಯಾಕ್ಸ್ ಕೊಟ್ಬಿಟ್ಟು ಆ ಕ್ಷೇತ್ರಗಳನ್ನು ಬೆಳೆಸಿದ್ದಾರೆ. ಬೆಳೆಸಿರೋದನ್ನು ಇವಾಗ ಒಯ್ಬಿಟ್ಟು ಅದನ್ನು ಇವತ್ತು ರೈಲ್ವೆ ಒಂದೇ ತೊಗೊಂಡ್ರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ.
ನೀವು ಅದರದ್ದು ಫ್ಯಾಕ್ಟ್ರಿಗಳಾಗಿರ್ಬೋದು, ಅದರದ್ದು ವಸ್ತುಗಳಾಗಿರ್ಬೋದು, ಅದರ ಇಂಜನ್ಗಳಾಗಿರ್ಬೋದು, ಅಥವಾ ಸ್ಟೇಷನ್ಸ್ಗಳಲ್ಲಿ ಏನೇನು ಇರುತ್ತೆ ಅದೆಲ್ಲ ತಗೊಂಡ್ರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಆ ಆಸ್ತಿನ ಯಾವುದೋ ಅಂಬಾನಿ ಜೇಬಿಗೆ ಹಾಕೋದು, ಅದಾನಿ ಜೇಬಿಗೆ ಹಾಕ್ತಿರಪ್ಪ ಅಂದರೆ ನಿಮ್ಗೆ ಏನಾಗಿದೆ? ಬರಡು ಭೂಮಿಯನ್ನ, ಬಂಜರ ಭೂಮಿಯನ್ನ ನೀರಾವರಿ ಮಾಡಿಬಿಟ್ಟು ಫಲವತ್ತಾಗಿ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಮಾರದಂಗಿದೆ. ಹೀಗಾದ್ರೆ ಜನಸಾಮಾನ್ಯರಿಗೆ ನೀವು ಯಾವಾಗ ಜನ ಕಲ್ಯಾಣ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗುತ್ತೆ? ಆದಾಯನೇ ನಿಮ್ಮಲ್ಲಿಲ್ಲ, ನಿಮ್ಮ ಖಜಾನೆಯಲ್ಲೇ ದುಡ್ಡಿಲ್ಲ ಅಂದ್ರೆ ಜನ ಕಲ್ಯಾಣ ಕಾರ್ಯಕ್ರಮ ಹೆಂಗೆ ಮಾಡ್ತೀರಿ ನೀವು? ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಗಿ ನಾಳೆ ಉದ್ಭವ ಆಗಿದೆ. ಅದ್ರ ಪರಿಣಾಮ, ಪ್ರೈವೇಟೇಷನ್ ಪರಿಣಾಮ ಏನಪ್ಪಾ ಅಂದ್ರೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಬೆಲೆ ಏರಿಕೆಗಳಾಗ್ತಾ ಇದ್ದಾವೆ, ಒಂದಕ್ಕೊಂದು ಪೂರಕವಾಗಿ ಕೆಲಸ ನಡೀತಾ ಇದೆ. ಯಾಕಂದ್ರೆ ಪ್ರೈವೇಟ್ ವ್ಯಕ್ತಿ ಮಷಿನ್ಗಳಿಂದ ಕೆಲಸ ಮಾಡಿಸ್ಕೋತಾನೆ ಹೊರತಾಗಿ ಮನುಷ್ಯರಿಗೆ ಕೆಲಸ ಕೊಡಲ್ಲ. ಅವನಿಗೆ ಬೇಕಾಗಿರೋದು ಲಾಭಕ್ಕೋಸ್ಕರ ಅವನು ಫ್ಯಾಕ್ಟ್ರಿಗಳು ಓಪನ್ ಮಾಡ್ತಾನೆ, ಲಾಭಕ್ಕೋಸ್ಕರ ಯಾವುದೋ ಒಂದು ಕ್ಷೇತ್ರವನ್ನು ಅವನು ಖಾಸಗೀಕರಣ ಮಾಡ್ಕೊಂಡು ತಗೊಳ್ತಾನೆ. ಅದ್ರ ಬಿಟ್ಟರೆ ಅವನಿಗೆ ಕಾರ್ಮಿಕರಿಗೆ ಯೋಗಕ್ಷೇಮಕ್ಕೆ ನೋಡ್ಬೇಕು ಅನ್ನೋದಿಲ್ಲ ಅವನಿಗೆ. ಇದು ಸ್ಪಷ್ಟವಾಗಿರುವಂತಕ್ಕಂಥ ಇದು ಇತಿಹಾಸ ಕೂಡ. ಯಾವುದೇ ದೇಶದಲ್ಲಿ ಇದು ಆಗ್ಯದ ಅಲ್ಲೆಲ್ಲನೂ ಕೂಡ ಕಾರ್ಮಿಕ ವಿರೋಧಿ ಕಾನೂನುಗಳೇ ಬಂದಿರೋದು. ಸೊ ಇವತ್ತು ನಮ್ಮ ದೇಶದಲ್ಲಿ ಅದನ್ನೇ ನಡೀತದೆ. ಅದಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಇವತ್ತು ಖಾಯ ಉದ್ಯೋಗನ ಕೊಡಕ್ಕೆ ಆಗ್ತಾ ಇಲ್ಲ, ಕೈ ತುಂಬ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ. PhD ಮಾಡಿರೋರು, ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಟೆಕ್ನಿಕಲ್ ಕೋರ್ಸ್ ಇಂಜಿನಿಯರ್ಸ್ ಅಂತ ಓದಂಥ ವಿದ್ಯಾರ್ಥಿಗಳು ಇವತ್ತು 10,000 12,000 ರೂಪಾಯಿ ದುಡಿತಾ ಇದ್ದಾರೆ. ಬೆಲೆ ಏರಿಕೆ ದಿನಗಳಲ್ಲಿ ಇವತ್ತು 10,000 12,000 ರೂಪಾಯಿ ಯಾವ ಲೆಕ್ಕ ಆಗುತ್ತೆ? ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿ ತೊಗೊಂಡು ಬಂದಿದ್ದಾರೆ ಇಂಥ ಜನವಿರೋಧಿ ಸರ್ಕಾರಗಳ ಜನವಿರೋಧಿ ನೀತಿಗಳಿಗೆ. ನೋಡ್ತೀವಿ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು. ಪ್ರತಿಯೊಂದು ಯಾವ ಪಕ್ಷ ಅಧಿಕಾರಕ್ಕೆ ಬಂದ ಪಕ್ಷ ತನ್ನದೇ ಆದಂಥ ಕೆಲವು ಘೋಷಣೆಗಳು ತಗೊಂಡು ಬರುತ್ತೆ. ಸೊ ಇಲ್ಲಿ ನಮ್ಮ ಕೇಂದ್ರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ BJP ನೇತೃತ್ವದ NDA ಮೈತ್ರಿಕೂಟ ಆಗಲಿ, ಅಥವಾ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಈ ದೇಶದಾದ್ಯಂತ ಈ ಒಂದು ಚುನಾವಣೆಗೋಸ್ಕರ ಕಾಂಗ್ರೆಸ್ ಹಾಗೂ ಬೇರೆ ಬೇರೆ ಪಕ್ಷಗಳು ಸೇರಿ ಇಂಡಿಯಾ ಮೈತ್ರಿಕೂಟ ಮಾಡಿದ್ದಾರೆ. ಸೊ ಇವರಿಬ್ಬರ ನೀತಿಗಳು ಅಥವಾ ಅವರ ಒಂದು ಏನು ಜನಪರ ಯೋಜನೆಗಳಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ, ಅಥವಾ ಕೆಲವು ಗ್ಯಾರಂಟಿಗಳಂತ ಹೇಳಿ, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಈಗ ಎಲೆಕ್ಷನ್ ಬಂದಿದೆ, ಮತ್ತೆ ಎಲ್ಲರೂ ತಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಕೋತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಕೂಡ ನಾವು ಈ ಮತ್ತೆ ಹೋದ ನಾವು ಗ್ಯಾರಂಟಿಯನ್ನು ಜಾರಿಗೊಳಿಸಿದ್ವಿ, ಅದನ್ನು ಮತ್ತೆ ನಾವು ಇನ್ನು ಮುಂದಿನ ಮುಂದುವರಿಸ್ತೀವಿ. 1 ಲಕ್ಷ ರೂಪಾಯಿ ತನಕ ಮಹಿಳೆಯರಿಗೆ ನಾವು ಒಂದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು ಅಂದರೆ BJP ಗೌರ್ಮೆಂಟ್ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಕೂಡ ನಾವು ಹಲವಾರು ರೈತರಿಗೆ ಗ್ಯಾರಂಟಿಗಳನ್ನು ಕೊಡ್ತೀವಿ, ಬೇರೆ ಬೇರೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇವರೆಲ್ಲರೂ ಕೂಡ ನಿಜವಾದ ಭರವಸೆ ಕೊಡಬೇಕಾಗಿದೆ ಭಾರತ ದೇಶಕ್ಕೆ, ಭಾರತದ ಜನತೆಗೆ. ಆ ಭರವಸೆ ಯಾರು ಕೊಡ್ತಾ ಇಲ್ಲ. ನಾನು ಅವ್ರ ಗ್ಯಾರಂಟಿ ಬಗ್ಗೆ ಬರ್ತೀನಿ. ನೆಕ್ಸ್ಟು ಮೊದಲನೇ ವಿಷಯ ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ಈ ದೇಶದ ದುಡಿಯುವ ವರ್ಗಕ್ಕೆ ರಕ್ಷಣೆ ಕೊಡುವಂಥ ಭರವಸೆ ಅಥವಾ ಗ್ಯಾರಂಟಿ ಯಾರಾದರೂ ಕೊಡ್ತಾ ಇದ್ದಾರೆ? ದುಡಿಯುವ ವರ್ಗ ಇರಲಿಲ್ಲ ಅಂತಂದರೆ ಈ ದೇಶನೇ ಇಲ್ಲ. ದೇಶ ಅಂದ್ರೆ ಏನು? ದೇಶ ಅಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ದುಡಿಯುವವರು, ಕಾರ್ಮಿಕರು, ರೈತರು, ಇವರಿಂದಲೇ ದೇಶ ಇದೆ. ಅವ್ರಿಗೆ ಏನು ಭರವಸೆ ಕೊಡ್ತಾ ಇದ್ದಾರೆ? ಅವ್ರಿಗೆ ಏನು ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರಿಗೆ ಯಾವ ಗ್ಯಾರಂಟಿ ಕೊಡ್ತಿದ್ರಿ? ಬೆಂಬಲ ಬೆಲೆದ ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಅವನ ಜೀವನ ಮಟ್ಟವನ್ನು ಸುಧಾರಿಸುವಂಥ ಗ್ಯಾರಂಟಿ ಕೊಡ್ತಿದ್ದೀರಾ? ಯುವಕರು ಇವತ್ತು ಕಲಿತು ಕೂತಿದ್ದಾರೆ. ನವ ಯುವಕರು, ಯಂಗ್ ಜನರೇಷನ್, ಅವ್ರ ಬಳಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯುಕ್ತಿ ಇದೆ. ಈ ದೇಶ ಅಲ್ಲ, ಈ ಪ್ರಪಂಚನೇ ಬದಲಾಯಿಸುವಂಥ ಒಂದು ಹುಮ್ಮಸ್ಸಿದೆ. ಅಂಥ ವಿದ್ಯಾರ್ಥಿ ಯುವಜನರನ್ನ ನೀವು ಕೈ ಕಟ್ಕೊಂಡು ಮನೆ ಕೊಡಿಸ್ತಾ ಇದ್ದೀರಾ? ಅವ್ರಿಗೆ ಉದ್ಯೋಗ ಕೊಡುವಂಥ ಭರವಸೆ ಏನಾದರೂ ಕೊಡ್ತಾ ಇದ್ದೀರಾ? ಇಲ್ಲ. ಅಥವಾ ಗ್ಯಾರಂಟಿಗಳನ್ನು ಕೊಡ್ತಿದ್ದೀರಾ? ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಹಾಡುವಾಗಲೇ ಅತ್ಯಾಚಾರ, ದೌರ್ಜನ್ಯಗಳಾಗ್ತಾ ಇದಾವ. ಅವ್ರನ್ನ ತಡೆಗಟ್ತೀವಿ ಅಂತ ಭರವಸೆ ಆಗಲಿ ಗ್ಯಾರಂಟಿ ಆದ್ರೂ ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ. ನೀವು ಮಾಡ್ಬೇಕಾಗಿದ್ದು ತಾನೇ. ಎಲ್ಲಿ ಮಾಡ್ತಾ ಇದ್ರಿ ಇದನ್ನ? ಯಾರು ಹೇಳಕ್ ರೆಡಿ ಇಲ್ಲ. ಮೊನ್ನೆ ಒಂದು ಹುಡುಗಿ ಮೇಲೆ ಅತ್ಯಾಚಾರ, ಕೊಲೆ ಆಗಲಿ, ಯಾರು ರಕ್ಷಣೆ ಕೊಡ್ತಾ ಇದ್ರಿ? ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದಾರಾ? BJP ಕೊಡ್ತಾ ಇದ್ದಾರಾ? ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳಾಗ್ತಾ ಇದಾವ. ಅಲ್ಲ ಸ್ವಾಮಿ, ನಿಮ್ಮ ಹಣೆ ಬರ ಎಷ್ಟಿದೆ ಅಂದ್ರೆ ಒಂದು ಅಶ್ಲೀಲ ಸಿನಿಮಾ ಸಾಹಿತ್ಯನ ಬ್ಯಾನ್ ಮಾಡಕ್ ಆಗ್ತಿಲ್ಲ ನಿಮಗೆ. ಇಷ್ಟು ಕೀಳುಮಟ್ಟ ತಿಳಿದ್ಬಿಟ್ಟಿದ್ದೀರಾ ನೀವು. ಇದು ನಿಮ್ಮ ಕೈಯಲ್ಲೇ ಇದೆ. ನೀವು ಮನಸ್ಸು ಮಾಡಿದ್ರೆ ಇಂಡಿಯಾದಲ್ಲಿ ಯಾವ ಅಶ್ಲೀಲ ಚಿತ್ರನೂ ಬರ್ಲಾರ್ದಂಗೆ ಮಾಡ್ಬೋದು. ಮಾಡ್ತಾ ಇದ್ದೀರಿ ನೀವು. ಇದು ಗೊತ್ತಿದೆ ನಿಮಗೆ. ನಮ್ಮ ಹೆಣ್ಮಕ್ಳಿಗೆ ಬಲಿ ಕೊಡ್ತಾ ಇದ್ದೀರಾ, ನಮ್ಮ ಹುಡುಗರನ್ನ ಕೆಟ್ಟ ಚಟಗಳಿಗೆ ಬಲಿ ತಳ್ತಾ ಇದ್ದೀರಾ. ಸಂಬಂಧಗಳು ಹಾಳಾಗ್ತಾ ಇದಾವೆ. ಇವತ್ತು ಅಣ್ಣ ತಮ್ಮಂದರ ಸಂಬಂಧಗಳು ಹಾಳಾಗ್ತಾ ಇದಾವೆ. ಮನುಷ್ಯ ಕ್ರೌರಿ ಆಗ್ತಾ ಇದ್ದಾನೆ. ಕೊಲೆ, ದರೋಡೆಗಳು, ಜಾತಿ ಹೆಸರ ಮೇಲೆ ಗಲಭೆಗಳು ನಡೀತಾ ಇದ್ದಾವೆ, ಧರ್ಮದ ಹೆಸರ ಮೇಲೆ ಗಲಭೆಗಳು ನಡೀತಾ ಇದೆ. ಇದು ಉತ್ತಮ ಸಮಾಜನಾ? ಇದನ್ನು ತಡೆಗಟ್ತೀವಿ ಅಂತ ಭರವಸೆ ಯಾಕೆ ಕೊಡ್ತಾ ಇಲ್ಲ? ಇದನ್ನು ತಡೆಗಟ್ತೀವಿ ಅಂತೇಳಿ ನೀವು ಯಾಕೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇಲ್ಲ? ಈ ದೇಶದ ಕಾರ್ಮಿಕರಂದ್ರೆ ಸಂಪತ್ತಿನ ಸೃಷ್ಟಿಕರ್ತರವರು. ಇವತ್ತೇನು ಸಂಪತ್ತಿದೆ, ಹಿಂದೆ ಆಗಿರೋದು ಇತಿಹಾಸದಲ್ಲಿ ಇರ್ಬೋದು, ಇವತ್ತಿರುವಂಥ ಸಂಪತ್ತು, ಸೌಲಭ್ಯಗಳು, ಸೌಕರ್ಯಗಳೇನದವ, ಇದರ ಸೃಷ್ಟಿಕರ್ತರೇ ಕಾರ್ಮಿಕರು. ಅವರನ್ನು ಹೆಂಗೆ ನೋಡ್ತಿದ್ದೀರಾ ನೀವು? ಅವ್ರನ್ನ ಕಾಲಿನ ಕಸ ಕಡೆಗೆ ನೋಡ್ತಾ ಇದ್ದಾರೆ. ಕಾಲಿನ ಕಸ ಬೇಕೋ ಅವ್ರು ಬೇಡ ಥರ ನೋಡ್ತಾ ಇದ್ದಾರೆ. ಅವ್ರು ದುಡಿಮೆಗೆ ಸರಿಯಾದ ವೇತನ ಕೂಡ ಕರೀತಾರೆ. ಇಂಥ ಇವರನ್ನ ರಕ್ಷಣೆ ಕೊಡ್ತೀವಿ ಅಂತ ಭರವಸೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಗ್ಯಾರಂಟಿನ ಕೊಡ್ತಾ ಇಲ್ಲ ನೀವು? ಆದ್ರೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ಹೇಳ್ತೀನಿ. ಏನು ಗ್ಯಾರಂಟಿ ಕೊಡ್ತಿದ್ರಿ? ಬರೀ ದುಡ್ಡು ಹಾಕ್ತೀನಿ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನಿಮಗೆ ಸೀರೆ ಅಂತೀನಿ, ಕುಕ್ಕರ್ ಅಂತೀನಿ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇದು ಬೇಕಾಗಿಲ್ಲ ಭಾರತದ ಜನಗಳಿಗೆ.
ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದೇನೋ, ಆದ್ರೆ ನಿಜವಾಗ್ಲೂ ಮೂಲಭೂತವಾಗಿರುವಂಥದ್ದು ಮಾಡಬೇಕಾಗಿರೋದು ಒಂದು ಸರ್ಕಾರದ ಕೆಲಸ. ಒಂದು ದೊಡ್ಡ ಸಂಸ್ಥೆ ಅಂದ್ರೆ ಸರ್ಕಾರ. ಇವತ್ತು ಸರ್ಕಾರ ಇಡೀ ದೇಶದ ಜನಗಳಿಗೆ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು, ರಕ್ಷಕನ ಸ್ಥಾನದಲ್ಲಿ ನಿಂತುಕೊಂಡು ರಕ್ಷಣೆ ಮಾಡಬೇಕಾಗಿರೋದು ಮತ್ತು ದೇಶದ ಅಭಿವೃದ್ಧಿ ಮಾಡಬೇಕಾಗಿರೋದು ಸರ್ಕಾರದ ಕೆಲಸ. ಅದನ್ನು ಬಿಟ್ಬಿಟ್ಟು ಬರೀ ಆಮಿಷ ಹೊಡ್ತಾ ಇದ್ರಂತೆ ಜನಗಳಿಗೆ. ಆಮಿಷ ಹೊಡೆದ ಸರ್ಕಾರದ ಕೆಲಸ ಅಲ್ಲ, ಹೊಡ್ಬಾರದು ಕೂಡ. ಸರ್ಕಾರದ ಕೆಲಸ ಏನಪ್ಪ ಅಂದ್ರೆ ಈ ದೇಶದ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ದೇಶದ ಡೆವಲಪ್ಮೆಂಟ್ ಕಡೆ ಯೋಚನೆ ಮಾಡಬೇಕು. ಅಲ್ಲ ಸ್ವಾಮಿ, ನಿರುದ್ಯೋಗ ಸಮಸ್ಯೆ ಇಷ್ಟು ಪ್ರಮಾಣದಲ್ಲಿ ಇದ್ದಾಗ ದೇಶದ ಡೆವಲಪ್ಮೆಂಟ್ ಹೆಂಗಾಗತ್ತೆ? ಮೋದಿಯವರು ಅವತ್ತು ಹೇಳಿದ್ರು, ನಮ್ಮ ಅಚ್ಚೆ ದಿನ ಲೇಖೆ ಹೆಂಗೆ ಅಂತ ಹೇಳಿದ್ರು. ಎಲ್ಲ ಅಚ್ಚೆ ದಿನ ಬಂದು ಬೆಲೆ ಏರಿಕೆ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವ, ವಿದ್ಯಾರ್ಥಿಗಳು ಇವತ್ತು ಓದಕ್ಕಾಗಲಿರುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರಿ. ಇದು ಅಚ್ಚೆ ದಿನ, ಇದು ಬುರಾ ದಿನ. ಆದ್ರೆ ಇವತ್ತು ಏನ್ ಕಚ್ಚಾಡ್ತೀವಿ? ಇವತ್ತು ಇವೆಲ್ಲ ಭರವಸೆ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಒಬ್ಬನು ಚಂಬು ಅಂತ ಹೇಳ್ತಾನೆ, ಇನ್ನೊಬ್ಬನು ಚಿಂಪು ಅಂತ ಹೇಳ್ತಾನೆ. ಜನಗಳ ಸಮಸ್ಯೆ ಬಗ್ಗೆ ಮಾತಾಡೋ ಕಡಿಮೆ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ ಮಾತಾಡೋ ಕಡಿ ಇಲ್ಲ, ಬೆಲೆ ಏರಿಕೆ ಇದೆ ಮಾತಾಡೋ ಕಡಿ ಇಲ್ಲ. ಅದು ಬಿಟ್ಬಿಟ್ಟು ಇಂಥ ಕೀಳು ಮಟ್ಟದ ರಾಜಕೀಯದಲ್ಲಿ ತೊಡಗಿದ್ದೀರಾ ನೀವು. ಇದು ಯಾವ ರಾಜಕೀಯ ಇದು? ಇಂಥ ರಾಜಕೀಯ ನಮ್ಗೆ ಬೇಕಾಗಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ನಮ್ಗೆ ಬೇಕಾಗಿರೋದು ಮತ್ತೆ ನಿಜವಾಗ್ಲೂ ನಮಗೆ ಭರವಸೆ ಅಂತಂದ್ರೆ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಂತ ಭರವಸೆಗಳು ಬೇಕಾಗಿದೆ. ಸೊ ಇವ್ರು ಏನ್ ಭರವಸೆ ಇವತ್ತು ಕೊಡ್ತಾ ಇದ್ದಾರೆ, ಇವೆಲ್ಲ ಪಳ್ಳು ಭರವಸೆಗಳು, ಆಮಿಷ ಕೊಟ್ಟುವಂತ ಭರವಸೆಗಳು. ಮನುಷ್ಯನಿಗೆ ಆಮಿಷ ಬೇಕಾಗಿಲ್ಲ. ಮನುಷ್ಯ ನಿಮ್ಮ ಯಾವ ಭಿಕ್ಷೆಯಿಂದ ಬದುಕಬೇಕಾಗಿಲ್ಲ. ಅವನು ಭಾರತೀಯ ನಾಗರಿಕನು ಘನತೆ ಗೌರವದಿಂದ ಬದುಕಬೇಕು. ಅವನು ಅಂತ ಒಂದು ಭರವಸೆ ನೀವು ಕೊಡ್ರಿ ಜನಗಳಿಗೆ. ಅಂತ ಅದನ್ನ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ರಿ, ಅದನ್ನ ನೀವು ಹೇಳಕ್ ರೆಡಿ ಇಲ್ಲ. ಸೊ ಬರೀ ಓಟಿನ ಆಶೆಗೋಸ್ಕರ ಇಂಥ ಕೀಳು ಮಟ್ಟದ ಭರವಸೆಗಳನ್ನ ಆಮಿಷಗಳನ್ನು ಒಡ್ಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನನಗೇನು ಯಾವುದೇ ರೀತಿಯ ಉತ್ತಮವಾದ ಒಂದು ಅವ್ರದ್ದು ಪ್ರಣಾಳಿಕೆ ಅಥವಾ ಉತ್ತಮವಾದ ಒಂದು ಬೇಡಿಕೆ ಅಂತ ನನಗೇನು ಅನಿಸೋದು. ಕಣದಲ್ಲಿ ಇರುವಂತಹ ಪಕ್ಷಗಳು ಅವರು ಏನು ಘೋಷಣೆ ಮಾಡುವಂತ ಏನು ಪ್ರಣಾಳಿಕೆಗಳಾಗಲಿ, ಅವ್ರದ್ದು ಪ್ರಣಾಳಿಕೆ ಆಗಲಿ ಅಥವಾ ಆಮಿಷಗಳಾಗಲಿ, ಗ್ಯಾರಂಟಿಗಳು ಇದ್ರ ಬಗ್ಗೆ ಹೇಳಿದ್ರೆ, ಸೊ ಈಗ ನಿಮ್ಮ ಕಡೆಯಿಂದ SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ನೀವು ಜನರಿಗೆ ಯಾವ ಭರವಸೆ ಅಥವಾ ಯಾವ ವಿಷಯದ ಬಗ್ಗೆ ಅವರ ಹತ್ರ ಹೋಗಿ ಮತಯಾಚನೆ ಮಾಡೋದು ಯೋಚನೆ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ನಾವು SUCI ಕಮ್ಯುನಿಸ್ಟ್ ಪಕ್ಷ ಇದೊಂದು ಹೋರಾಟದ ಪಕ್ಷ. ಈ ಪಕ್ಷ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಉದ್ದೇಶನೇ ಈ ದೇಶದಲ್ಲಿ ಒಂದು ಮೂಲಭೂತ ಬದಲಾವಣೆ ತರಬೇಕು ಅಂತೇಳಿ ಹೊರಟಿರೋರು ನಾವೆಲ್ಲ. ಚುನಾವಣೆ ಒಂದು ಅವಕಾಶ ಅಷ್ಟೇ, ಆದರೆ ಚುನಾವಣೆಯಿಂದನೇ ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ತಾವಂತ ಅನ್ನೋ ನಂಬಿಕೆ ನಮಗೂ ಇಲ್ಲ. ಆದರೆ ಚುನಾವಣೆಯಿಂದ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಚುನಾವಣೆಯಿಂದ ಸಂಸತ್ತಿನಲ್ಲಿ ಜನರ ಧ್ವನಿಯಾಗಿ ನಾವು ಅಲ್ಲಿ ಕೆಲಸ ಮಾಡ್ಬೋದು. ಆ ಭರವಸೆನ ಡೆಫಿನೆಟ್ಲಿ ಗುಲ್ಬರ್ಗದ ಜನತೆಗೆ, ಮತದಾರರಿಗೆ ನಾವು ಭರವಸೆನ ಕೊಡ್ತೀನಿ. ನಿಮ್ಮ ಸಮಸ್ಯೆ ಏನದ? ಗುಲ್ಬರ್ಗದಲ್ಲಿ ತೊಗರಿ ಬೆಂಬಲ ಬೆಲೆ ಸಮಸ್ಯೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೀತಾವಂತ ತಡೆಗಟ್ಟುವಂತ ಒಂದು ಸಮಸ್ಯೆ ಇದೆ. ಅದಾದನೆ ಯುವಕರಿಗೆ ಉದ್ಯೋಗ ಇಲ್ಲ, ರೈತರಿಗೆ ಬೆಂಬಲ ಬೆಲೆ ಇಲ್ಲ. ಇಂಥವೇನು ಸಮಸ್ಯೆಗಳಿದಾವ, ಈ ಸಮಸ್ಯೆಗಳನ್ನ ನಾನು ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತೀನಿ. ಅಲ್ಲಿ ನಿಮ್ಮ ಸಮಸ್ಯೆ ತಗೊಂಡು ಚರ್ಚೆ ಮಾಡ್ತೀನಿ. ಆಮೇಲೆ ಆ ಸಮಸ್ಯೆ ತಗೊಂಡು ನಾವು ಹೊರಗಡೆ ಕೂಡ ಹೋರಾಟನ ಮಾಡ್ತೀವಿ. ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಗೆಲ್ಲಲಿ ಬಿಡ್ಲಿ, ನಮ್ಮ ಹೋರಾಟ ನಿರಂತರ. ಗೆದ್ರೆ ಸಂಸತ್ತಿನಲ್ಲಿ ಕೂಡ ಹೋರಾಟ ಮಾಡ್ತೀವಿ, ಗೆಲ್ಲಿಲ್ಲ ಅಂದ್ರೆ ಬೀದಿ ಮೇಲೆ ಬಂದ್ಬಿಟ್ಟು ನಾವು ಹೋರಾಟನ ಮಾಡ್ತೀವಿ. ನಾವು ಗೆದ್ದಿಲ್ಲ ಅಂದ್ರೂ ಕೂಡ ಎಷ್ಟೋ ಹೋರಾಟಗಳನ್ನ ಯಶಸ್ವಿ ಮಾಡಿದ್ವಿ. ನಮ್ಗೆ ಗೆಲ್ಲಲೇಬೇಕು ಅಂತೇನಿಲ್ಲ. ಸಮಸ್ಯೆ ಪರಿಹಾರ ಮಾಡೋದಕ್ಕೆ, ಸಮಸ್ಯೆನ ಬಗೆಹರಿಸೋದಕ್ಕೆ ಗೆಲ್ಲಲೇಬೇಕಂತಿಲ್ಲ. ಗೆಲ್ಲಾರ್ದೇ ಎಷ್ಟೋ ಸಮಸ್ಯೆ ನಾವು ಬಗೆಹರಿಸಿದ್ವಿ. ಆದ್ರೆ ನಾವು ಗೆದ್ದ ಮೇಲೆ ನಮಗೊಂದು ಶಕ್ತಿ ಎಕ್ಸ್ಟ್ರಾ ನಮ್ಗೆ ಬರುತ್ತೆ, ನಮಗೊಂದು ಅಧಿಕಾರ ಬರುತ್ತೆ. ನಾವು ಅದನ್ನ ಎಷ್ಟೋ ಸಮಸ್ಯೆಗಳು, ಒಂದಲ್ಲ 4 ಸಮಸ್ಯೆಗಳು ಒಂದೇ ಸಲ ಬಗೆಹರಿಸುವಂತ ಸಾಮರ್ಥ್ಯ ನಮಗೆ ಬರುತ್ತೆ. ಆ ದೃಷ್ಟಿಯಿಂದ ನಾನು ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದು, ಗುಲ್ಬರ್ಗ ಜಿಲ್ಲೆಯ ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈ ಒಂದು ವಿಷಯನ ನೀವು ಗ್ರಹಿಸ್ಕೊಳ್ಬೇಕು. ಇವತ್ತೇನೋ ಜನವಿರೋಧಿಯಾಗಿರ್ತಕ್ಕಂಥ ಬಿಜೆಪಿ, ಕಾಂಗ್ರೆಸ್, JDS ಏನು ದೊಡ್ಡ ದೊಡ್ಡ ಪಕ್ಷಗಳು, ಇತರೆ ಪಕ್ಷಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ತನಕ ನಮ್ಮ ಜನಗಳ ಮೂಲಭೂತ ಸಮಸ್ಯೆಗಳ ಬಗ್ಗೆ ಬಗೆಹರಿಸಕ್ ಆಗಿಲ್ಲ. ಅವರು ಬರೀ ಮೇಲ್ನೋಟ ಕಟ್ಟೆ ಅದು ಕೊಟ್ಟ ಇದು ಕೊಟ್ಟ ಅಂತ ಮಾಡಿದ್ದಾರೆ ಹೊರತಾಗಿ ಮೂಲಭೂತವಾಗಿರೋ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಅದ್ರ ಬದಲಾಗಿ ಸಮಸ್ಯೆಗಳನ್ನ ಹೆಚ್ಚು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಹೆಚ್ಚು ಮಾಡಿದ್ದಾರೆ, ಆಮೇಲೆ ಬೆಲೆ ಏರಿಕೆಗಳು ಹೆಚ್ಚು ಮಾಡಿದ್ದಾರೆ, ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಇದನ್ನ ಮಾಡಿದ್ದಾರೆ ಹೊರತಾಗಿ ಅವರು ಸಮಸ್ಯೆ ಬಗೆಹರಿಸಿಲ್ಲ. ಹಾಗಾಗಿ ಇದನ್ನ ಜನಗಳು ಜಾಗೃತರಾಗಬೇಕು. ಈ ಸಂದರ್ಭದಲ್ಲಿ ಇದನ್ನ ಗ್ರಹಿಸ್ಕೊಳ್ಬೇಕು. ಯಾಕೆ ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ, ಯಾಕೆ ಇಂಥ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ? ಹಾಗಾದ್ರೆ ನೀವು ಯಾರು ಪರವಾಗಿದ್ದಾರೆ? ಜನಗಳ ಪರವಾಗಿದ್ದಾರಾ, ರೈತ ಕಾರ್ಮಿಕರ ಪರವಾಗಿದ್ದಾರಾ, ಬಂಡವಾಳಗಾರರ ಪರವಾಗಿದ್ದಾರಾ? ಇದು ನಾವು ಕೇಳಬೇಕಾಗಿರೋ ಪ್ರಶ್ನೆ ಸ್ನೇಹಿತರೆ. ಸೊ ಇದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಬಿಟ್ಟು ಜನಪರವಾಗಿರ್ತಕ್ಕಂಥ ಪಕ್ಷ SUCI, ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಇದೆ. ನಾವು ನಿರಂತರವಾಗಿ ಜನಗಳ ಸಮಸ್ಯೆಗಳು ತಗೊಂಡು ಹೋರಾಟ ಮಾಡ್ತಿದ್ದೀವಿ. ಆಳ್ವಿಕರ ಮಾಡುವ ಕುತಂತ್ರಗಳನ್ನು ಬಯಲಿಗೆಳಿತಾ ಇದ್ದೀವಿ. ಅವ್ರು ಏನೇನು ಕುತಂತ್ರಗಳನ್ನು ಮಾಡಿಬಿಟ್ಟು ಜನಗಳಿಗೆ ಇನ್ನೇನು ಮೋಸ ಮಾಡ್ತಿದ್ದಾರೆ ಅಂತ ಎಲ್ಲಾ ಕ್ಷೇತ್ರದ ಜನಗಳಿಗೆ ನಾವು ಇದನ್ನು ತಿಳಿಸ್ತಾ ಇದ್ದೀವಿ, ತಿಳಿಸ್ತಾನು ಕೂಡ ಬಂದಿದ್ದೀವಿ. ಸೊ ತಿಳಿಸ್ಬಿಟ್ಟು ನಾವು ಅವರನ್ನ ಜಾಗೃತಗೊಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಸೊ ಇದ್ರ ಈ ಮಾಧ್ಯಮದ ಮುಖಾಂತರ ಕೂಡ ನಾವು ಗುಲ್ಬರ್ಗ ಜನತೆಯ ಮತದಾರರಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈಗ ನೀವು ಜಾಗೃತ ಆಗಬೇಕು. ನಿಜವಾದ ನಿಮ್ಮ ಪಕ್ಷ ಯಾವುದು ಅನ್ನೋದು ಗುರುತಿಸ್ಕೊಳ್ಬೇಕು.
ನನ್ನ ಅಭಿಪ್ರಾಯದಲ್ಲಿ ನಿಮ್ಮ ಪಕ್ಷ ಅಂದರೆ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಯುಸಿಐ ಕಮ್ಯುನಿಸ್ಟ್ ಪಾರ್ಟಿ ಮಾತ್ರ ನಿಮ್ಮ ಸಮಸ್ಯೆನ ಬಗೆಹರಿಸಕ್ಕೆ ಸಾಧ್ಯ ಇದೆ. ಹಾಗಾಗಿ ಗುಲ್ಬರ್ಗ ಜಿಲ್ಲೆಯ ಮತದಾರರು ನನ್ನನ್ನು ವೋಟ್ ಹಾಕಿ ಗೆಲ್ಲಿಸ್ಬೇಕಂತೇಳಿ ನಾನು ಈ ಮೂಲಕ ಗುಲ್ಬರ್ಗ ಜಿಲ್ಲೆಯ ಮತದಾರರು. ಓಕೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಒಂದು ಜಜ್ಮೆಂಟ್ ಕೊಟ್ಟಿದ್ದು, ಈ ಎಲೆಕ್ಟರಲ್ ಬಾಂಡ್, ಚುನಾವಣಾ ಬಾಂಡ್ ಅದನ್ನ ರದ್ದುಗೊಳಿಸಿದೆ. ಸೊ ಈ ಎಲೆಕ್ಟರಲ್ ಬಾಂಡ್ ಮತ್ತೆ ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಇದನ್ನ ಅಭಿಪ್ರಾಯನ ಹೇಳಿ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇದು ಯಾರು ಪರವಾಗಿದ್ದಾರೆ ಅಂತ ಹೇಳುವಂಥ, ತಿಳಿಸುವಂಥ ಒಂದು ಪ್ರಕರಣ ಮತ್ತು ಘಟನೆ ಅಂತ ಅನಿಸುತ್ತೆ ಸ್ನೇಹಿತರೆ ನನಗೆ. ಇವತ್ತು ಎಲೆಕ್ಟ್ರಿಕಲ್ ಬಾಂಡ್ ಏನು ಕೋಟಿಗಟ್ಟಲೆ ಹಣನ ಎಲ್ಲ ರಾಜಕೀಯ ಪಕ್ಷಗಳು ತೊಗೊಂಡಿದ್ದಾರೆ. ಸೊ ಕೆಲವು ಪಕ್ಷಗಳು ಬಿಟ್ಟರೆ ಉಳಿದು ದೊಡ್ಡ ದೊಡ್ಡ ಪಕ್ಷಗಳಂತ ಏನು ಹೇಳ್ತೀವಿ, BJP, ಕಾಂಗ್ರೆಸ್ಸು, ತೃಣಮೂಲ ಕಾಂಗ್ರೆಸ್ಸು, ಸೊ ಕೆಲವು ಪ್ರಾದೇಶಿಕ ಪಕ್ಷಗಳು ಕೂಡ ತೊಗೊಂಡಿದ್ದಾರೆ. ಇದು ಏನು ತೋರಿಸುತ್ತೆ, ಯಾಕೆ ಅವ್ರು ತಗೊಂಡು ಹಣವನ್ನು? ಇದರ ಮುಖಾಂತರ ನಾವು ಇವತ್ತು ಜನಗಳು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಬಂಡವಾಳಗಾರರ ಹಣ ತಗೊಂಡ್ಬಿಟ್ಟು ಆಮೇಲೆ ಹಣ ಚೆಲ್ತಾರೆ. ಈ ಕೆಲಸನ ಮಾಡಕ್ಕೆ ಅವರು ಹಣನ ತಗೊಂಡಿದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ ಸರಿಯಾದ ಪ್ರಶ್ನೆ ಕೇಳಿದೆ, ಅದಕ್ಕೆ ಏನೇನು ಆಕ್ಷನ್ ಆಗ್ತದೆ ಆಗಲಿ. ಬಟ್ ಏನು ಇವತ್ತು ತಗೊಂಡ್ಬಿಟ್ಟು ಅಲ್ಲಿ ಹಣ ತಗೊಂಡ್ಬಿಟ್ಟು ಜನಗಳಿಗೆ ದುಡ್ಡು ಹಂಚಿ ಅಧಿಕಾರಕ್ಕೆ ಬರೋದಿದೆಯಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಏನು ಮಾಡ್ತಾರೆ, ಕೊನೆಗೆ ಮತ್ತೆ ಆ ಬಂಡವಾಳಗಾರ ಸೇವೆ ಮಾಡೋ ಕೆಲಸನ ಮಾಡ್ತಾರೆ. ಯಾಕಂದ್ರೆ ಅವರಿಂದ ಹಣ ತಗೊಂಡಿರ್ತಾರೆ. ತಗೊಂಡ್ಮೇಲೆ ಅವ್ರು ಏನು ಸುಮ್ಮನೆ ಅಂತೂ ಯಾರು ದುಡ್ಡು ಕೊಡಲ್ಲ. ಕೊಡ್ತಾರೆ ಅಂದ್ರೇನೆ ಅವ್ರದ್ದೇನೋ ಒಂದು ಉದ್ದೇಶ ಇಟ್ಕೊಂಡೇ ಕೊಡ್ತಾರೆ. ನಾನು ಆಗಲೇ ಹೇಳಿದೆ, ಯಾವುದೇ ಬಂಡವಾಳಗಾರ ಪ್ರೈವೇಟೈಸೇಷನ್ ಮಾಡೋದಾಗಿರ್ಬೋದು, ಹಣ ಕೊಡ್ಬೋದಾಗಿರ್ಬೋದು, ಅವ್ನು ಸುಮ್ಮನೆ ಅಂತೂ ಕೊಡಲ್ಲ, ತನ್ನ ಉದ್ದೇಶ ಇಟ್ಕೊಂಡೇ ಕೊಡ್ತಾನೆ. ಸೊ ಇವ್ರೇನು ಹೇಳ್ತಾರೆ, ನಾವು ಪಾರದರ್ಶಕವಾಗಿ ಇಲೆಕ್ಷನ್ ಮಾಡ್ತೀವಿ, ನಾವು ಭಾಳ ಶುದ್ಧಿದ್ದೀವಿ, ನಾವು ಯಾವುದು ಕೂಡ ಭ್ರಷ್ಟಾಚಾರ ಮಾಡಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇವ್ರ ಹಿಂದೆ ದೊಡ್ಡ ಒಂದು ಪಿತೂರಿನೇ ನಡೆದಿದೆ. ಇದು ಎಲೆಕ್ಟ್ರಿಕಲ್ ಬಾಂಡ್ ಮುಖಾಂತರ ಹೊರಗೆ ಬಂದಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಬಂಡವಾಳ, ಅದಕ್ಕೆ ನಾವು ಹೇಳೋದು ಇಲ್ಲ, ಇವೆಲ್ಲ ಪಕ್ಷಗಳು ಬಂಡವಾಳಶಾಹಿ ಪಕ್ಷಗಳಂತಾನೆ ಕರಿತೀವಿ. ಸೊ ಅದು ಇವತ್ತು ಏನಂತಾರೆ ರುಜುವಾತಾಗಿದೆ, ಅದು ಹೊರಗೆ ಬಂದಿದೆ ಇವತ್ತು ಹೊರಗಡೆ. ಸೊ ಸುಪ್ರೀಂ ಕೋರ್ಟು ಹೇಳಿತು, ಆಮೇಲೆ ಜನಗಳಿಗೂ ಎಲ್ಲ TV ಮಾಧ್ಯಮದವರು ಹೇಳಿದ್ರು. ಸೊ ಇವತ್ತು ರುಜುವಾತಾಗೋಗ್ಬಿಟ್ಟಿದೆ, ಬಂಡವಾಳಗಾರ ಪಕ್ಷಗಳು ಇವರು ಅಂತ, ಬಂಡವಾಳಗಾರ ಸೇವೆ ಮಾಡೋದಕ್ಕೆ ಅವ್ರು ನಿಂತಿದ್ದಾರೆ. ಸೊ ಇದು ಅತ್ಯಂತ ಜನವಿರೋಧಿ ಮತ್ತು ಪ್ರಜಾತಂತ್ರ ವಿರೋಧಿ ಕ್ರಮನ ಇವತ್ತು ಮಾಡಿದ್ದಾರೆ. ಈ ಕೆಲಸ ಯಾವುದೇ ರಾಜಕೀಯ ಪಕ್ಷಗಳು ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ. ಸೊ ಸ್ನೇಹಿತರೆ, ಏನು ಇವತ್ತು ಬಾಂಡ್ ಏನು ನಡೀತಾ ಇದೆ, ಎಲೆಕ್ಟ್ರಿಕಲ್ ಬಾಂಡು, ಅದರಲ್ಲಿ 12,000 ಕೋಟಿ ರೂಪಾಯಿದು ಆ ಬಾಂಡ್ ಒಳಗಡೆ ಹಗರಣದೊಳಗಡೆ. ಸೊ 6,000 ಕೋಟಿ ರೂಪಾಯಿ ಬರೀ BJP ಹೋಗಿದೆ. ಸೆಕೆಂಡು ತೃಣಮೂಲ ಕಾಂಗ್ರೆಸ್ಸು, ಥರ್ಡು ಕಾಂಗ್ರೆಸ್ಸು, ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ, ಥರ್ಡ್ ಕಾಂಗ್ರೆಸ್ಸು, ಇವೆಲ್ಲ ಮತ್ತೆ ಇನ್ನೊಂದಿಷ್ಟು ಇತರ ಪಕ್ಷಗಳಿಗೆ ಕೊಟ್ಟಿದ್ದಾರೆ. ಸೊ ಅದ್ರ ಮುಖಾಂತರ ಬೇರೆ ಬೇರೆ ಏನು ಭ್ರಷ್ಟರಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಬಿಜೆಪಿಗೆ ಸೇರ್ಕೊಳ್ಳೋಂಗೆ ಆಗೋಗ್ಬಿಟ್ಟಿದೆ. ಸೊ ಇಂಥ ಒಂದು ಪ್ರಕರಣ ಮತ್ತು ಹಗರಣ, ದೊಡ್ಡ ಹಗರಣ ಆಗಿ ಇವತ್ತು ಅಷ್ಟೇ ಅಲ್ಲ, ಇಡೀ ಇದು ಭಾರತದಲ್ಲೇ ಅತ್ಯಂತ ದೊಡ್ಡ ಹಗರಣ, ಮತ್ತೆ ಜಗತ್ತೊಳಗೆ ಕೂಡ ಒಂದು ದೊಡ್ಡ ಹಗರಣವಾಗಿ ಅದು ಪರಿಣಾಮ ಬೀರಿದೆ ಸ್ನೇಹಿತರೆ. ಸೊ ಇಂಥ ಹಗರಣಗಳು ಭಾರತದಲ್ಲಿ ನಡೀತವೆ. ಜನಗಳ ದುಡಿದವರಿಗೆ ಸ್ಯಾಲ್ರಿ ಕೊಡ್ರಿ ಅಂತಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಉದ್ಯೋಗ ಕೊಡ್ರಿ ಅಂತ ಹೇಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಜನಗಳಿಗೆ ರಕ್ಷಣೆ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದರೆ ಹಗರಣ ಮಾಡೋದಕ್ಕೆ ಮಾತ್ರ ಎಲ್ಲ ದುಡ್ಡಿದ್ದಾವೆ. ಸೊ ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥದ್ದು. ನಾವು ನಮ್ಮ ಪಕ್ಷದಿಂದ ಕೂಡ ನಾವು ವಿರೋಧ ಮಾಡಿದ್ವಿ. ಇವತ್ತು ಕೂಡ ನಾನು ಇದನ್ನು ವಿರೋಧ ಮಾಡ್ತೀನಿ. ಇವರು ಇದರ ಮುಖಾಂತರ ಮತ್ತೆ ಬಂಡವಾಳಗಾರ ಸೇವಕರಾಗ್ತಾರೆ ಹೊರತಾಗಿ ಜನಸೇವಕರೇ ಆಗೋದಿಲ್ಲ. ಹಾಗಾಗಿನೇ ಈ ಎಲ್ಲ ಪಕ್ಷಗಳಿಗೆ ಏನೋ BJP, ಕಾಂಗ್ರೆಸ್, JDS ಇತರೆ ಪ್ರಾದೇಶಿಕ ಪಕ್ಷಗಳನ್ನು ಇವತ್ತು ಆಳ್ವಿಕೆ ಮಾಡ್ತಿರ್ತಾರೆ ದೇಶದಲ್ಲಿ, ಆ ಎಲ್ಲ ಪಕ್ಷಗಳನ್ನು ಸೋಲಿಸಬೇಕು, ಮತ್ತೆ ಜನಪರವಾಗಿರ್ತಕ್ಕಂಥ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳಬೇಕು. ಕಲಬುರಗಿ ಕ್ಷೇತ್ರದಲ್ಲಿ BJP, ಕಾಂಗ್ರೆಸ್ಸು ವಿರುದ್ಧ ಹಲವು ಬೇರೆ ಬೇರೆ ಪಕ್ಷಗಳು ಇದ್ದಾವೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ನೀವು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿದ್ದೀರಿ. ಸೊ ಒಂದು ಲೆಫ್ಟ್ ಪಾರ್ಟಿಯಾಗಿ CPI, CPM ಎಡಪಂಥೀಯ ಪಕ್ಷಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರ ಒಂದು ಪೊಸಿಷನ್ ಇವತ್ತೇನಿದೆ, ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಹೇಳಿ. ಸ್ನೇಹಿತರೆ, ಇವಾಗ ಆ್ಯಕ್ಚುಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಏನು ಎಡಪಕ್ಷಗಳು ಇವತ್ತು ಅವರು ಯಾವ ಥರ ನಿಲುವು ತಾಂಡಿದ್ದಾರೆ ಅಂತೇಳಿ, CPI, CPM ಕೂಡ ಅವರು ಇವಾಗ ಇಂಡಿಯಾ ಮೈತ್ರಿಕೂಟದಲ್ಲಿ ಸೇರ್ಕೊಂಡಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇದು ಅತ್ಯಂತ ಇವರು ಕಾರ್ಮಿಕರಿಗೆ ಎಡವಾದಕ್ಕೆ ಮಾಡಿರ್ತಕ್ಕಂಥ ಒಂದು ದ್ರೋಹನೇ ಇದೆ. ಯಾಕೆ ಅಂತಂದರೆ, ನೀವು ಒಂದಾಗಿಬಿಟ್ಟು ಈ ಬಂಡವಾಳಶಾಹಿ ಪಕ್ಷಗಳ ವಿರುದ್ಧ ಹೋರಾಟನ ಮಾಡ್ತೀರಿ, ಆಮೇಲೆ ಅವರು ಸರಿ ಇಲ್ಲ ಅಂತೇಳಿ ಜನಗಳಿಗೆ ಹೇಳ್ತೀರಿ. ಎಲೆಕ್ಷನ್ ಬಂದಾಗ ಅವ್ರ ಜೊತೆ ಸೇರ್ಕೊಳ್ಳುವಂಥದ್ದು ಯಾವ ಒಂದು ರಣತಂತ್ರ ಇದು ಸರಿಯಾದದ್ದಲ್ಲ ಇದು. ಸೊ ನೀವು ಕಾಂಗ್ರೆಸ್ ನಾನು ಕೇಳಿದ್ರೆ BJP ಕೋಮುವಾದಿ ಪಕ್ಷ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಇದ್ದೀವಿ, BJPನ ಸೋಲಿಸಬೇಕು ಅಂತ ವಾದ ಅವ್ರು ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಕೋಮುವಾದಿ ಪಕ್ಷ ಅಲ್ವಾ?
ಕಾಂಗ್ರೆಸ್ ಕೂಡ ಕೋಮುವಾದಿ ಪಕ್ಷನೇ. ಅದು ಅವರು ಕಟ್ಟರಾಗಿದ್ದಾರೆ ಮತ್ತು ಹಾರ್ಡ್ ಕೋರ್ ಆಗಿ ಕೆಲಸ ಮಾಡ್ಬೋದು. ಆದರೆ ಕಾಂಗ್ರೆಸ್ ಸಾಫ್ಟ್ವೇರ್ ಅದೇ ಕೆಲಸ ಮಾಡಿದೆ. ಇವತ್ತು ಸಿಖ್ ರೈಟ್ಸ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರಿಗೆ. ಆಮೇಲೆ ರಾಜೀವ್ ಗಾಂಧಿ ಅವರೇ ಮೊಟ್ಟ ಮೊದಲಿಗೆ ಬಾಬರಿ ಮಸೀದಿನ ಅದೊಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥದ್ದನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಆ ವಿವಾದನ ಹುಟ್ಟಾಕಿದ್ರೆ ರಾಜೀವ್ ಗಾಂಧಿ ಅವರು. ಇದನ್ನ ಯಾಕೆ ಮಾಡಿದ್ರಿ? ಇದರಿಂದ ಕೋಮುವಾದ ಬೆಳೆಯಲ್ವಾ? ಡೆಫಿನೆಟ್ಲಿ ಬೆಳೆಯುತ್ತೆ. ಜಾತೀಯತೆ ಯಾವ ಪಕ್ಷದಲ್ಲಿಲ್ಲ, ಎಲ್ಲ ಬುರ್ಜಾ ಪಕ್ಷಗಳು ಕೂಡ ಜಾತಿಯ ಧರ್ಮದ ಬಗ್ಗೆ ರಾಜಕೀಯ ಮಾಡಿದ್ದಾರೆ. ಆಮೇಲೆ ಇವಾಗ ಎಲೆಕ್ಷನಲ್ಲೂ ಕೂಡ ನಿಜವಾಗ್ಲೂ ಎಲ್ಲ ಪಕ್ಷದವರು ಪ್ರಜಾತಾಂತ್ರಿಕವಾಗಿ ಎಲೆಕ್ಷನ್ ಮಾಡ್ತಾರೆ, ಎಲೆಕ್ಷನ್ ಮಾಡಲ್ಲ. ಎಲ್ಲರೂ ಹೋಗಿ ಮತ ಕೇಳಿದ್ರೆ ಜಾತಿ ಹೆಸರು ಮೇಲೆ ಮತ ಕೇಳ್ತಾರೆ, ಧರ್ಮದ ಹೆಸರು ಮೇಲೆ ಮತ ಕೇಳ್ತಾರೆ. ಅದು ಕಾಂಗ್ರೆಸ್ನಲ್ಲೂ ಇದೆ, ಬಿಜೆಪಿಯಲ್ಲೂ ಇದೆ. ಎಲ್ಲರ ಹತ್ರ ಹೋಗಿ ಕೇಳ್ತಾರೆ. ಇವತ್ತು ನೋಡ್ರಿ, ಎಲ್ಲ ಕಡೆ ಒಗ್ಗಟ್ಟು ಮಾಡೋದು, ಸಮಾವೇಶಗಳು ಮಾಡೋದು ಅಥವಾ ಸಭೆಗಳನ್ನು ಮಾಡೋದಿಲ್ಲ, ತಮ್ಮ ಜಾತಿಯವರು ಸಭೆನ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತೀರಿ? ಇದು ಕೋಮುವಾದನೆ. ಸೊ ಇದನ್ನೆಲ್ಲ ಗೊತ್ತಿದ್ದು ಸಹಿತ ನೀವು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ನೀವು ಬೆಂಬಲ ವ್ಯಕ್ತಪಡಿಸ್ತೀರಪ್ಪ ಅಂದ್ರೆ ನೀವು ಯಾವ ರೀತಿಯ ಕಮ್ಯುನಿಸ್ಟರ್ ಆಗ್ತೀರಿ? ಈ ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಕಾರ್ಮಿಕರಿಗೆ ಮಾಡುವಂಥ ದೊಡ್ಡ ದ್ರೋಹ ಇದೆ. ನೀವು ಕಾರ್ಮಿಕರ ರಾಜ್ಯ ತಗೊಂಡು ಬರಬೇಕು, ಕ್ಯಾಪಿಟಲ್ ಅನ್ನು ವಿರೋಧ ಮಾಡುವಂಥವಂಥವ್ರು ಕ್ಯಾಪಿಟಲಿಸ್ಟ್ ಪಕ್ಷಗಳಿಗೆ ನೀವು ಬೆಂಬಲ ಮಾಡೋದು ಯಾವ ರೀತಿ ಕರೆಕ್ಟ್ ಆಗುತ್ತೆ? ಅದ್ರ ಬದಲಾಗಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ, ಎಡವಾದಿಗಳು ಒಂದಾಗ್ಬಿಟ್ಟು ಎಲೆಕ್ಷನ್ ನಡೆಸಬೇಕಾಗಿತ್ತು. ಎಡವಾದಿಗಳು ಒಂದಾಗ್ಬಿಟ್ಟು ಒಂದು ಮೈತ್ರಿಕೂಟ ರಚನೆ ಮಾಡಿಕೊಂಡು ಎಲೆಕ್ಷನ್ ಅನ್ನ ಬೇಸ್ ಮಾಡಬೇಕಾಗಿತ್ತು. ಮತ್ತೆ ಈ ಬಂಡವಾಳ ಪಕ್ಷಗಳ ಬಣ್ಣನ ಬಯಲು ಮಾಡಬೇಕಾಗಿತ್ತು. ಅದ್ರ ಬದಲಾಗಿ ನೀವು ಅವ್ರ ಜೊತೆ ಸೇರ್ಕೋತೀರಾ. ನಾಳೆ ನೀವೇ ಓಟ್ ಹಾಕಬೇಕು ಅಂತ ಸಂದರ್ಭ ಬಂದಾಗ ಯಾರನ್ನ ಓಟ್ ಹಾಕ್ತೀರಿ? ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರಪ್ಪ, ಕಾಂಗ್ರೆಸ್ ಅಂದ್ರೆ ಈ ದೇಶದೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದೆ ಅಂತ ಅರ್ಥನ? ಕಾಂಗ್ರೆಸ್ ಅಂತ ಯಾವುದು ಕೆಟ್ಟದೇ ಆಗಿಲ್ವಾ? ಇವತ್ತು ಬಂಡವಾಳಗಾರನ ಬೆಳೆಸಿರೋದನ್ನೇ ಕಾಂಗ್ರೆಸ್. ಅವತ್ತಿನ ಕೂಡ ನೆಹರು ಕಾಲದಿಂದ ಇಲ್ಲಿ ತನಕ ಕೂಡ ಬಂಡವಾಳಗಾರನ ಬೆಳೆಸ್ಕೊಂಡು ಬಂದಿರೋದು ಕಾಂಗ್ರೆಸ್. ಕಾರ್ಮಿಕರ ರಾಜ್ಯ ಎಲ್ಲಿ ಕಾಂಗ್ರೆಸ್ ಬರಕ್ಕೆ ಸಾಧ್ಯ ಮಾಡಿಲ್ಲ. ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಕ್ಕೆ ಆಗಿದೆಯಾ? ಆಗಿಲ್ಲ. ಕಾರ್ಮಿಕರ ಪರವಾಗಿರೋ ಕಾನೂನು ರಚನೆ ಕಾಂಗ್ರೆಸ್ ಮಾಡಕ್ಕೆ ಆಗಿದೆಯಾ? ಆಗಿಲ್ಲ. ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಇವೆಲ್ಲ ನೀವು ತಂದವ್ರು ನೀವೇನೆ. ಅದಕ್ಕೆ ಏನಂತಾರೆ, ಮುನ್ನುಡಿ ಬರೋದ್ರೆ ನೀವೇನೆ. ಇವತ್ತೇನು ಪ್ರೈವೇಟೇಷನ್ ಆಗ್ತಾ ಇದೆ, ಈ ಪ್ರೈವೇಟೇಷನ್ಗೆ ಮುನ್ನುಡಿ ಬರೋದ್ರೆ ಕಾಂಗ್ರೆಸ್ನವರು. ಮನಮೋಹನ್ ಸಿಂಗ್ ಇರಬೇಕಾದ್ರೆ ಇದು ಆಯ್ತು. ಅವರು ಈಗ ವಿತ್ತ ಮಂತ್ರಿ ಇರಬೇಕಾದ್ರೆ, ಆರ್ಥಿಕ ಸಚಿವರು ಇರಬೇಕಾದ್ರೆ ಅವರೇ ಇದನ್ನು ಮೊದಲು ಜಾರಿ ತಗೊಂಡು ಬಂದರು. ಇವತ್ತೇನು ಕೃಷಿ ಕಾನೂನುಗಳಿದಾವೆ, ಈ ಕೃಷಿ ಕಾನೂನು ಬಗ್ಗೆನೂ ಕೂಡ ಮೊಟ್ಟ ಮೊದಲಾಗಿ ಚರ್ಚೆ ಆಗಿದೆ UPA ಗೌರ್ಮೆಂಟ್ ಅಲ್ಲಿ. ಅವ್ರು ಜಾರಿಗೊಳಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡಿದ್ರು. ಯಾಕಂತಂದ್ರೆ ಅವಾಗ ಅವ್ರ ಮೈತ್ರಿ ಸರ್ಕಾರ ಇತ್ತು, ಎಷ್ಟೋ ಜನ ಬೆಂಬಲದಿಂದ ಹೊರಗೆ ಹೋಗ್ತಿದ್ರು. ಅಂತ ಸಂದರ್ಭದಿಂದ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ, ಅದಕ್ಕೋಸ್ಕರ ಅದನ್ನು ಜಾರಿಗೊಳಿಸಕ್ಕಾಗಲಿಲ್ಲ. ಆ ಕಾನೂನನ್ನು ನೀಲಿ ನಕ್ಷೆ ರೆಡಿ ಮಾಡೋರನ್ನೇ ಕಾಂಗ್ರೆಸ್ನವರು. ಇದೆಲ್ಲ ನಮ್ಮ CPI CPM ಎಡವಾದಿ ಬಳಗದವರಿಗೆ ಎಲ್ಲರಿಗೂ ಗೊತ್ತಿದ್ದು ಅವ್ರ ಜೊತೆ ಸೇರ್ತೀರಂತಂದ್ರೆ ಇದು ಯಾವ ನೀತಿ? ಇದು ನಿಮಗೂ ಅವ್ರಿಗೆ ಏನು ವ್ಯತ್ಯಾಸ ಉಳಿತು? ಇದು ನಾವು ಪ್ರಶ್ನೆ ಕೇಳಬೇಕಾಗಿದೆ. ಸೊ ಹಾಗಾಗಿ ಇವತ್ತೇನು CPI CPM ಕೂಡ ಇವತ್ತು ಕಾರ್ಮಿಕರ ಪರವಾಗಿರ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇಲ್ಲ, ಮತ್ತೆ ಕಾರ್ಮಿಕ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಅವರು ಮಾಡ್ತಾರೆ. ಸೊ ಹಾಗಾಗಿ ಇವರು ಇವತ್ತು ಜನಪರವಾಗಿರ್ತಕ್ಕಂಥ ಹೋರಾಟ ಮಾಡೋದನ್ನು ಕಡಿಮೆ ಆಗಿದೆ ನಮ್ಮ ಎಡಪಕ್ಷಗಳು. ಮತ್ತೆ ಕಾರ್ಮಿಕರ ಪರವಾಗಿ ಕೂಡ ಬರೀ ತೋರಿಕೆಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಇವತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ಸೇರ್ಕೊಂಡಿದ್ದಾರೆ. ಒಂದು ಪರ್ಯಾಯ ರಾಜಕೀಯ ಅಂತ ಹೇಳ್ತೀವಿ, ಪ್ರಜಾತಾಂತ್ರಿಕ ಎಡ ಧೋರಣೆಯಿಂದ ಇರ್ತಕ್ಕಂಥ ಒಂದು ರಾಜಕೀಯನ ಮಾಡಬೇಕು ಅಂತೇಳಿ ನಾವು ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಕೆಲವು ಸಲ ಯಶಸ್ವಿನೂ ಆಗಿದ್ವಿ. ಆದರೆ ಈ ಸಲ ಸಂದರ್ಭದಲ್ಲಿ ಅವರು ಆ ಒಂದು ಪ್ರಯತ್ನಕ್ಕೆ ಅವರು ಪ್ರಯತ್ನವನ್ನೇ ಮಾಡಕ್ಕೆ ಹೋಗಲಿಲ್ಲ. ಸೊ ಕೊನೆಗೆ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿ ಸೇರ್ಕೊಂಡಿದ್ರು. ಸೊ ಹಾಗಾಗಿ ನಾವು ಇವತ್ತು ಒಂದು ಎಡ ಧೋರಣೆಯಿಂದ ಮತ್ತೆ ಈ ದೇಶದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಹೇಳಿಸಿನೇ ಏಕೈಕ ಪಕ್ಷವಾಗಿ ನಮ್ಮದು SUCI ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದೆ. ಇಡೀ ದೇಶದಲ್ಲಿ 151 ಸೀಟ್ಗಳನ್ನು ನಾವು ಇವತ್ತು ಹಾಕಿದ್ವಿ. ಮತ್ತೆ ಕರ್ನಾಟಕದಲ್ಲಿ 19 ಸೀಟ್ಗಳನ್ನು ನಾವು ಹಾಕಿದ್ವಿ. ಸೊ ಇವತ್ತು ಯಾವುದೇ ಮೈತ್ರಿ ಇರಲಾರ್ದೇ ಎಡ ಧೋರಣೆಯಿಂದ ಮತ್ತೆ ಈ ಚುನಾವಣೆಯನ್ನ ಒಂದು ಕಮ್ಯುನಿಸ್ಟ್ ದೃಷ್ಟಿಕೋನದಿಂದ ತಗೊಂಡು ಭಾಗವಹಿಸುವಂತ ಪಕ್ಷ ಅಂದ್ರೆ SUCI ಆಗಿದೆ ಸ್ನೇಹಿತರೆ. ಚುನಾವಣಾ ಕಣದಲ್ಲಿ ಎಡಪಕ್ಷದಿಂದ ಏಕೈಕ ಎಡಪಕ್ಷ SUCI ಕಮ್ಯುನಿಸ್ಟು. ಸೊ ಈ ಪಕ್ಷದ ಕಲಬುರಗಿ ಮತಕ್ಷೇತ್ರದ ಅಭ್ಯರ್ಥಿ ಕಮ್ಮಡ್ SM ಶರ್ಮಾ, ನೀವು ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳಿ ಬಯಸ್ತೀರಿ ಕೊನೆಯದಾಗಿ? ಈ ತನಕ ನನ್ನ ಧೋರಣೆ ಮತ್ತು ಇವತ್ತೇನು ಈ ದೊಡ್ಡ ಪಕ್ಷಗಳಂತ ಏನು ಹೇಳ್ತೀವಿ ಎಲ್ಲರೂ ಕೂಡ ಯಾವ ರೀತಿ ಎಲೆಕ್ಷನ್ ನೋಡ್ತಾ ಇದ್ದಾರೆ. ಬರೀ ಕೇವಲ ಎಲೆಕ್ಷನ್ಗೋಸ್ಕರ ಅವರು ಇವತ್ತು ಜನಗಳ ಮಧ್ಯೆ ಬರ್ತಾ ಇದ್ದಾರೆ. ಜನಗಳ ಸಮಸ್ಯೆಗಳ ಪರಿಹಾರ ಮಾಡಬೇಕು, ಈ ದೇಶದಲ್ಲಿ ಒಂದು ಬದಲಾವಣೆ ತರಬೇಕು, ದೇಶದ ಅಭಿವೃದ್ಧಿ ಮಾಡಬೇಕು, ಸಮಾನತೆ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಅವರಿಗೆ ಖಂಡಿತವಾಗೂ ಇಲ್ಲ. ಈ ಭ್ರಮ ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತಾಗಿ ಆಮಿಷ ಅದು ಇದು ಒಡ್ಡು ಬಿಟ್ಟು ಗ್ಯಾರಂಟಿಗಳಂತ ಹೇಳ್ಬಿಟ್ಟು ಒಂದು ಭ್ರಮಾಲೋಕನ ನಿರ್ಮಾಣ ಮಾಡ್ತಾ ಇದ್ದಾರೆ ಹೊರತಾಗಿ ಅವರು ನಿಜವಾಗ್ಲೂ ಜನಗಳ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ಅಷ್ಟೇ, ಆದರೆ ಬಗೆಹರಿಸುವಂಥ ಕೆಲಸ ನಾವು ಮಾಡಲ್ಲ. ಸೊ ಹೀಗಾಗಿ ನಾನು ಇವತ್ತು ಗುಲ್ಬರ್ಗ ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಜವಾಗ್ಲೂ ಜನಗಳ ಸಮಸ್ಯೆಗಳು ತಗೊಂಡು ಚುನಾವಣೆ ಇರಲಿ ಬಿಡಲಿ ಹೋರಾಟ ಮಾಡುವಂಥ ಪಕ್ಷ ಅಂದರೆ SUCI ಸೋಷಿಯಲಿಸ್ಟ್ ರೆಡಿ ಸೆಂಟರ್ ಆಫ್ ಇಂಡಿಯಾ, SUCI ಕಮ್ಯುನಿಸ್ಟ್ ಪಕ್ಷ. ಹಾಗಾಗಿ ಸೊ ಗುಲ್ಬರ್ಗ ಜನಗಳು ಜಾಗೃತರಾಗಬೇಕು, ಪ್ರಜ್ಞಾವಂತರಾಗಿ ನನ್ನನ್ನು ಮತ ಹಾಕಬೇಕು. ನನ್ನ ಕ್ರಮ ಸಂಖ್ಯೆ 8, ನನ್ನ ಚಿಹ್ನೆ ಬ್ಯಾಟ್ ಆಗಿದೆ.
ಕ್ರಿಕೆಟ್ ಬ್ಯಾಟು. ಆ ಬ್ಯಾಟಿಗೆ ತಾವೆಲ್ಲ ಮತ ಹಾಕಿಬಿಟ್ಟು ನನ್ನನ್ನು ಗೆಲ್ಲಿಸ್ಬೇಕಂತೇಳಿ ಗುಲ್ಬರ್ಗ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI ಕಮ್ಯುನಿಸ್ಟ್ ಪಕ್ಷದಿಂದ ಮತ್ತೆ ಏನು ಚುನಾವಣೆ ಬಂದಿದೆ, ಆ ಚುನಾವಣೆಯಲ್ಲಿ ಕೂಡ ನಾನು SM ಶರ್ಮಾ ಅಭ್ಯರ್ಥಿಯಾಗಿದ್ದೀನಿ ಗುಲ್ಬರ್ಗ ಜಿಲ್ಲೆಯ ಒಂದು ಮತಕ್ಷೇತ್ರಕ್ಕೆ. ಸ್ನೇಹಿತರೆ, ಇವತ್ತೇನು BJP, ಕಾಂಗ್ರೆಸ್ಸು ಮತ್ತು JDS ಎಲ್ಲ ಪಕ್ಷಗಳು ಇವತ್ತು ಜನವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಆ ಜನವಿರೋಧಿ ನೀತಿಗಳನ್ನು ವಿರೋಧಿಸಿಬಿಟ್ಟು ನಾವು ಇವತ್ತು ಈ ಒಂದು ಚುನಾವಣೆ ಕಣದಲ್ಲಿ ಇಳಿದಿದ್ದೀವಿ. ಏನಂದರೆ ಇವತ್ತು ಬೆಲೆ ಏರಿಕೆಗಳು ತೊಗೊಂಡು ಬರ್ತಾ ಇದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ, ಆಮೇಲೆ ಇವತ್ತು ಹಾಡುವಾಗಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಶಿಕ್ಷಣದ ವ್ಯಾಪಾರೀಕರಣ ನಿಲ್ಲಬೇಕು ಅಂತ ಹೇಳಿ ನಾವು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದೀವಿ. ಆಮೇಲೆ ರೈತರಿಗೆ ಬೆಂಬಲ ಬೆಲೆಗಳನ್ನು ಕೊಡಬೇಕು, ರೈತರ ಜೀವನವನ್ನು ಉತ್ತಮಗೊಳಿಸಬೇಕು ಅಂತೇಳಿ ಇವತ್ತು ನಾವು ಒಂದು ಬೇಡಿಕೆ ಇಟ್ಟುಬಿಟ್ಟು ಈ ಚುನಾವಣೆ ಕಣದಲ್ಲಿ ಮುಂದುವರಿತಾ ಇದ್ದೀವಿ ಸ್ನೇಹಿತರೆ. ಸರಿ, ಹಾಗಾಗಿ ಇವತ್ತು ಗುಲ್ಬರ್ಗ ಮತದಾರರ ಮನವಿ ಏನಪ್ಪ ಅಂತಂದರೆ, ಜನಪರವಾಗಿರ್ತಕ್ಕಂಥ ಪಕ್ಷ SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಅಂದರೆ SM ಶರ್ಮಾ, ನನ್ನ ಕ್ರಮ ಸಂಖ್ಯೆ 8 ಆಗಿದೆ ಮತ್ತು ನನ್ನ ಚಿಹ್ನೆ ಬ್ಯಾಟ್, ಕ್ರಿಕೆಟ್ ಬ್ಯಾಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಆ ಬ್ಯಾಟಿಗೆ ಮತ ಹಾಕಬೇಕು. ಸೊ ಮತ ಹಾಕಿಬಿಟ್ಟು ಈ ಜನವಿರೋಧಿ ಪಕ್ಷಗಳನ್ನು ಸೋಲಿಸಬೇಕಾಗಿದೆ. ಮತ ಹಾಕಿ ನನ್ನನ್ನು ಗೆಲ್ಲಿಸಬೇಕು ಅಂತ ಹೇಳಿಸಿದ ಈ ಮುಖಾಂತರ ನಾನು ಗುಲ್ಬರ್ಗ ಜನತೆಯಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.